ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಕೂಡ ಈ ದಿನದ ತರಗತಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮಕ್ಕಳೇ. ಈ ದಿನದ ತರಗತಿಯಲ್ಲಿ ನಾವು 8ನೇ ತರಗತಿಯ 5ನೇ ಗದ್ಯ ಭಾಗ ಹೂವಾದ ಹುಡುಗಿ ಎನ್ನುವ ಗದ್ಯ ಭಾಗವನ್ನು ನಾವು ಸಹ ತಿಳ್ಕೊಳ್ಳೋಣ ಮಕ್ಕಳೇ. ಈಗಾಗಲೇ ನಾವು ಕಳೆದ ತರಗತಿಯಲ್ಲಿ ಎ.ಕೆ. ರಾಮಾನುಜನ್ ಬರೆದಿರುವಂತಹ ಹೂವಾದ ಹುಡುಗಿ ಎನ್ನುವ ಗದ್ಯ ಭಾಗದ ಒಂದು ಅಂಶವನ್ನು ಈಗಾಗಲೇ ತಿಳ್ಕೊಂಡು, ಮೊದಲದಾಗಿ ಜನಪದ ಕಥಾ ಸಾಹಿತ್ಯ ಪ್ರಕಾರದ ಅಂಶಗಳ ಬಗ್ಗೆ ತಿಳ್ಕೊಂಡಿದ್ವಿ. ಎ.ಕೆ. ರಾಮಾನುಜನ್ ಅವರ ಪರಿಚಯವನ್ನು ನಾವು ತಿಳ್ಕೊಂಡಿದ್ವಿ ಮಕ್ಕಳೇ. ಹಾಗೆ ಹೂವಾದ ಹುಡುಗಿ ಗದ್ಯ ಭಾಗದ ಅಂಶಗಳ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ವಿ. ನೋಡಿ, ಈಗಾಗಲೇ ಜನಪದ ಕತೆ ಆರಂಭ ಆಗುವ ಹಿನ್ನೆಲೆಯಲ್ಲಿಯೇ ಶಿಷ್ಟ ಸಾಹಿತ್ಯಕ್ಕೆ ಪ್ರೇರಣೆಯ ಆಗಿರುವಂತಹ ಅಂಶಗಳ ಬಗ್ಗೆ, ಘಟನಾವಳಿಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಈ ಹೂವಾದ ಹುಡುಗಿ ಎನ್ನುವ ಗದ್ಯ ಭಾಗವು ಕೂಡ ಒಂದು ಜನಪದ ಕಥೆ ಆಧಾರಿತವಾಗಿರ್ತಕ್ಕಂತಹ ಅಂಶಗಳನ್ನು ಒಳಗೊಂಡಿರುವಂಥದ್ದು. ಈ ಕಥೆಯಲ್ಲಿ, ಈ ಗದ್ಯ ಭಾಗದಲ್ಲಿ ಬರ್ತಕ್ಕಂತಹ ಒಂದು ಪಟ್ಟಣ, ಆ ಪಟ್ಟಣದ ಒಳಗಡೆ ಒಬ್ಬ ದೊರೆಗೆ ಒಬ್ಬ ಮಗ, ಒಬ್ಬ ಮಗಳು ಈಗಾಗಲೇ ವಿವಾಹವಾಗಿದೆ, ಇನ್ನೊಬ್ಬ ಮಗಳಿದ್ದಾಳೆ, ಅವಳಿಗೆ ವಿವಾಹವಾಗಿಲ್ಲ. ಹಾಗೆ ಅದೇ ಊರಿನಲ್ಲಿಯೇ ಒಂದು ಬಡ ಕುಟುಂಬ ಇರುತ್ತೆ. ಅಲ್ಲಿ ಒಬ್ಬ ಮುದುಕಿ ಇರ್ತಾಳೆ, ಅವಳಿಗೆ 2 ಜನ ಹೆಣ್ಣು ಮಕ್ಕಳಿರ್ತಾರೆ. ಆ ಹೆಣ್ಣು ಮಕ್ಕಳಿಗೆ ತುಂಬ ಬಡತನ ಇರುತ್ತೆ. ಆ ಬಡತನದ ಹಿನ್ನೆಲೆಯಲ್ಲಿಯೇ ಆ ಮುದುಕಿಯ ಕಷ್ಟವನ್ನು ನೋಡಿ, ತನ್ನ ತಾಯಿಯ ಕಷ್ಟವನ್ನು ನೋಡಿ ಮಕ್ಕಳು ಚರ್ಚೆಯನ್ನು ಮಾಡ್ತಾರೆ. ನಾವು ಕೂಡ ಸಹಾಯವನ್ನು ಮಾಡೋಣ, ದುಡಿಯೋಣ ಅಂತಕ್ಕಂಥದ್ದು. ಏನು ಮಾಡಬೇಕು ಅಂದಾಗ, ಹೂವನ್ನು ಮಾರೋಣ. ಅದಕ್ಕೆ ಚಿಕ್ಕ ಮಗಳು ಹೇಳ್ತಾಳೆ, ನಾನು ಹೂವಿನ ಗಿಡ ಹಾಕ್ತೀನಿ, ನೀನು ಬೇಕಾದಷ್ಟು ಹೂವನ್ನು ಬಿಡಿಸ್ಕೋ, ಅದನ್ನು ಕಟ್ಟಿ ಮಾರುವ ಎನ್ನುವ ವಿಚಾರವನ್ನು ಅಕ್ಕನಿಗೆ ಹೇಳಿದಾಗ, ಹೇಗೆ ಹೂವಿನ ಗಿಡ ಹಾಕ್ತೀಯ ಅಂತಕ್ಕಂಥ ಅಂಶಗಳನ್ನು ಚರ್ಚೆ ಬರ್ತದೆ. ಅದಕ್ಕೆ ಮನೆಯನ್ನು ಸಾರಿಸಿ ಗುಡಿಸಿ ರಂಗೋಲಿಯನ್ನು ಹಾಕಿ ಸ್ನಾನವನ್ನು ಮಾಡಿ ಒಂದು ತಂಬಿಗೆ ಚಿಳ್ಳುಗುರು ಸೋಕದ ಹಾಗೆ ನೀರನ್ನು ತೆಗೆದುಕೊಂಡು ಬಾ ಅಂತೇಳಿ ಹೇಳಿದಾಗ, ಆ ಮರದ ಕೆಳಭಾಗದಲ್ಲಿ ತಂಗಿ ಕೂಡ್ತಾಳೆ. ಕುಡಿ ಮುರಿದ ಹಾಗೆ ಹೂವನ್ನು ಕಿತ್ಕೋಬೇಕು ಅಂತೇಳಿ ನಿಯಮಾವಳಿಗಳನ್ನು ಹೇಳಿ ಒಂದು ತಂಬಿಗೆ ನೀರನ್ನು ಅವಳ ಮೇಲೆ ಸುರಿತಾಳೆ. ಹೂವನ್ನು ಬೇಕಾದಷ್ಟು ಬಿಡಿಸ್ಕೊಂಡು ಪುನಃ ಒಂದು ತಂಬಿಗೆ ನೀರನ್ನು ಹಾಕಿದಾಗ ಯಥಾಸ್ಥಿತಿಯಲ್ಲಿ ಹೆಣ್ಣು ಮಗಳಾಗಿ ರೂಪಾಂತರಗೊಳ್ತಾಳೆ. ಈ ಅಂಶವನ್ನು ಅಕ್ಕನಿಗೆ ಹೇಳ್ತಾಳೆ. ಆ ಹೂವನ್ನು ಕಟ್ಟಿ ಆ ಹಳ್ಳಿಯಲ್ಲಿ ಮಾರುವ ಬದಲು ಸಾಕಷ್ಟು ಹಣ ಸಿಗುವಂತಹ ದೊರೆಯ ಮನೆಗೆ ಹೋಗೋಣ, ಅಲ್ಲಿ ಮಾರಿ ಅವ್ರು ಕೊಟ್ಟಂತಹ ಹಣದಿಂದ ನಾವು ತಾಯಿಗೆ ಹೇಳೋಣ, ಖುಷಿ ಪಡ್ತಾಳೆ ಅಂತಕ್ಕಂಥ ವಿಚಾರವನ್ನು ಹೇಳಿದಾಗ ಹಾಗೆಯೇ ಅಕ್ಕಯ್ಯ ಮಾಡ್ತಾಳೆ. ಅದು ದಿನನಿತ್ಯದ ಕಾಯಕ ಆಗುತ್ತೆ. ದೊರೆಯ ಮನೆಗೆ ಹೋಗ್ತಾಳೆ, ಅಲ್ಲಿ ಸುವಾಸಭರಿತವಾಗಿರ್ತಕ್ಕಂಥ ಹೂವನ್ನು ಮಾರ್ತಾಳೆ. ಅವ್ರು ಕೊಟ್ಟಂತಹ ಹಣವನ್ನು ತೆಗೆದುಕೊಂಡು ಬಂದು ಕೂಡಿಡ್ತಾರೆ. ಇದು ದಿನನಿತ್ಯದ ಕಾಯಕವಾದಾಗ ಒಂದು ದಿನ ಆ ದೊರೆಯ ಮಗನಿಗೆ ಇಷ್ಟು ಸುವಾಸಭರಿತವಾಗಿರ್ತಕ್ಕಂತಹ ಹೂವು ಎಲ್ಲಿಂದ ಬರುತ್ತೆ ಅಂತಕ್ಕಂಥ ಅಂಶಗಳನ್ನು ಚರ್ಚೆ ಮಾಡಿದಾಗ, ಅವನಿಗೆ ಮನೆ ಹತ್ರ, ಆ ಹುಡುಗಿಯ ಹೆಣ್ಣು ಮಕ್ಕಳ ಮನೆ ಹತ್ರ ಹೋಗ್ತಾನೆ. ಅಲ್ಲೆಲ್ಲೂ ಕೂಡ ಸುವಾಸಭರಿತವಾಗಿದ್ದ ಹೂವು ಇರೋದಿಲ್ಲ. ಪುನಃ ಮಾರನೇ ದಿನ ಸೂರ್ಯೋದಯ ಸಮಯದ ಹೊತ್ತಿಗೆ ಆ ಮರದ ಮೇಲ್ಭಾಗದಲ್ಲಿ ದೊರೆಯ ಮಗ ಕೊಂಡು ನೋಡ್ತಾ ಇರ್ತಾನೆ. ಆ ಹೂವಿನ ಗಿಡವಾಗುವಂಥದ್ದು, ಆ ಹೂವನ್ನು ಬಿಡಿಸುವಂಥದ್ದು, ಪುನಃ ಹೆಣ್ಣು ಮಗಳಾಗುವಂಥದ್ದು, ಅದೆಲ್ಲ ನೋಡಿ ಪುನಃ ದೊರೆಯ ಮಗ ಅರಮನೆಗೆ ಬರ್ತಾನೆ. ಮಂಕಾಗಿರ್ತಾನೆ. ಅದನ್ನು ದೊರೆಯನ್ನು ಗಮನಿಸಿ ಮಂತ್ರಿಗೆ ಹೇಳ್ತಾನೆ. ಮಂತ್ರಿ ಅದನ್ನು ಕೇಳಿದಾಗ ಆ ಹುಡುಗಿಯ ಹೆಣ್ಣು ಮಗಳ ವಿವಾಹವನ್ನು ಆಗುವ ಅಂಶವನ್ನು ತಿಳಿಸ್ತಾರೆ. ಅದರ ಪ್ರಕಾರನೇ ಆ ಮುದುಕಿಯನ್ನು ಕರೆಸಿ ಆ ಮದುವೆಯನ್ನು ಮಾಡಿ ತರುವಾಯ ಆ ಹೆಣ್ಣು ಮಗಳಿಗೆ ಆ ದೊರೆಯ ಮಗ ಹೇಳ್ತಾರೆ. ಯಾಕೆ ಮಾತಾಡೋದಿಲ್ಲ ಅಂತ ಕೇಳಿದಾಗ ಆ ಹೆಣ್ಣು ಮಗಳು ಇರುವ ವಿಚಾರವನ್ನು ಚರ್ಚೆಯನ್ನು ಮಾಡ್ತಾರೆ. ನೀವು ನನ್ನ ಎದುರಿಗೆ ಹೂವಿನ ಗಿಡ ಹಾಕಬೇಕು ಅಂತ ದೊರೆಯ ಮಗ ಹೇಳ್ತಾರೆ. ಇಲ್ಲ, ನಾನು ನನಗೆ ಸಾಮಾನ್ಯ ಮನುಷ್ಯಳು, ನಾನು ಆ ಹೂವಿನ ಗಿಡ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಚರ್ಚೆಯನ್ನು ಮಾಡ್ತೀನಿ. ನನ್ನ ಎದುರಿಗೆ ಆಗ್ತೇನೆ, ಇನ್ಯಾರೆದುರಿಗೆ ಆಗ್ತೀಯಾ ಹೂವಿನ ಗಿಡ ಆಗುವಂತ ಮಾಡಿದಾಗ ಆ ಹೆಣ್ಣು ಮಗಳು ಆ ನಿಯಮಾವಳಿಯನ್ನು ಹೇಳಿ ಆ ಹೂವಿನ ಗಿಡ ಆಗುವಂಥದ್ದು, ಆ ಹೂವನ್ನು ಬಿಡಿಸಿ ಪುನಃ ಒಂದು ತಂಬಿಗೆ ನೀರನ್ನು ಹಾಕಿ ಪುನಃ ಯಥಾಸ್ಥಿತಿ ಹೆಣ್ಣು ಮಗಳು ರೂಪಾಂತರಗೊಳ್ಳುವಂತಹ ಬಗ್ಗೆಯನ್ನು ಹೇಳಿದಾಗ ಸಾಕಷ್ಟು ಹೂವನ್ನು ಕಿತ್ಕೊಂಡು ಆ ಹಾಸಿಗೆಯಲ್ಲಿ ಹಾಕ್ಕೊಂಡು ಹೊತ್ಕೊಂಡು ಮಲಗುವಂತಹ ವಿಚಾರಗಳನ್ನು ನಾವೀಗಾಗಲೇ ಕಳೆದ ತರಗತಿಯಲ್ಲಿ ಚರ್ಚೆ ಮಾಡಿದ್ದೀವಿ.
ಈ ದಿನದ ತರಗತಿಯಲ್ಲಿ ಏನೆಲ್ಲ ಅಂಶಗಳನ್ನ ಆ ಕಥೆಯ ಮುಂದುವರೆದ ಭಾಗವನ್ನು ನಾವು ತಿಳ್ಕೊಳ್ಳೋಣ. ಈ ದಿನದ ತರಗತಿಯ ಫಲಿತಾಂಶಗಳನ್ನು ಗಮನಿಸಿ ನೋಡಿ. ಈ ದಿನದ ತರಗತಿಯಲ್ಲಿ ಆ ದೊರೆಯ ಚಿಕ್ಕ ಮಗಳು ಗೆಳತರೊಂದಿಗೆ ಸುರುವನ್ಯ ತೋಟಕ್ಕೆ ಹೋಗುವ ಅಂಶವನ್ನು ನಾವು ತಿಳ್ಕೊಳ್ತೀವಿ. ಹಾಗೆ ಆ ದೊರೆಯ ಮಗ ದೇಶಾಂತರ ಹೋಗಲಿಕ್ಕೆ ಕಾರಣ ಏನೋ ಎನ್ನುವುದನ್ನು ನಾನು ನಿಮಗೆ ಇವತ್ತಿನ ದಿವಸ ತಿಳಿಸ್ಕೊಡ್ತೀನಿ ಮಕ್ಕಳೇ. ಹಾಗೆ ದೊರೆಯ ಮಗ ಆ ಹೆಂಡತಿಯನ್ನು ಪುನಃ ಹೇಗೆ ಪಡ್ಕೊಂಡ ಅಂತಕ್ಕಂಥ ಅಂಶವನ್ನು ನಾನು ಈ ಗದ್ಯ ಭಾಗವನ್ನು ಹೇಳ್ತಾ ನಿಮಗೆ ವಿಷಯಗಳನ್ನು ತಿಳಿಸ್ತೀನಿ ಮಕ್ಕಳಿಗೆ. ಹಾಗೆ ಈ ಗದ್ಯ ಭಾಗದಲ್ಲಿ ಬರ್ತಕ್ಕಂತಹ ಪದಗಳ ಅರ್ಥವನ್ನು ಗಮನಿಸಿ. ದಾದಿಯರು ಅಂದರೆ ಸೇವಕಿಯರು ಅಂತೀವಿ. ದಿರಿಸು ಅಂದರೆ ವಸ್ತ್ರ, ಬಟ್ಟೆ. ಮೊಗೆ ಅಂದರೆ ಬೊಗಸೆ ತುಂಬ ಹಣವನ್ನು ಕೊಡುವಂಥದ್ದು, ಒಂದು ಬಗೆಯ ಹಣ ಅಂತೇಳಿ ಆ ಗದ್ಯ ಭಾಗದಲ್ಲಿ ಬರುತ್ತೆ ನೋಡಿ ಮಕ್ಕಳಿಗೆ. ಮೋರಿ ಅಂದರೆ ಚರಂಡಿ ಅಂತೇಳಿ. ಸಂಭ್ರಮ ಅಂದರೆ ಸಂತೋಷ. ಈ ಪದಗಳ ಜೊತೆಗೇನೆ ಪಾಠ ಸಂದರ್ಭದಲ್ಲಿ ಬರ್ತಕ್ಕಂಥ ಇನ್ನಷ್ಟು ಪದಗಳ ಅರ್ಥವನ್ನು ನಾವು ತಿಳ್ಕೊಂಡು ಮಕ್ಕಳೇ. ಗದ್ಯ ಭಾಗಕ್ಕೆ ಸಿದ್ಧರಾಗಿದೆ ಅಂತ ಭಾವಿಸ್ಕೊಂಡಿದ್ದೀನಿ. ಪುಟ ಸಂಖ್ಯೆ 45 ನಾನು ಮಾದರಿ ವಾಚನವನ್ನು ಮಾಡ್ತೀನಿ. ತಪ್ಪದೆ ಬೆಳಗ್ಗೆ ಇಟ್ಕೊಂಡು ನೀವು ಗಮನಿಸ್ತಾ ಇದ್ದೀನಿ. ಗದ್ಯ ಭಾಗದ ಮುಂದುವರೆದ ಭಾಗ. ಹೀಗೆ ಕೆಲವು ದಿನ ಕಳೆಯಲು ಅರಮನೆಯ ಪಕ್ಕದಲ್ಲಿ ಬಾಡಿದ ಹೂವಿನ ರಾಶಿಯನ್ನು ನೋಡಿದ ದೊರೆಯ ಕಿರಿಮಗಳು, ಅತ್ತಿಗೆ ಮುಡಿದು ಬಿಸಾಕಿದ ಹೂವೇ ಒಂದು ರಾಶಿಯಾಗಿದೆ, ನನಗೆ ಹೂವು ಕೊಟ್ಟಿಲ್ಲವೆಂದು ತಾಯಿಗೆ ದೂರು ಹೇಳಿದಳು. ಹೂ ಬೇಕಾದರೆ ಕೊಡಿಸಿಕೊಡ್ತೀನಿಯೇ, ಸುಮ್ಮನಿರಮ್ಮ ಎಂದು ತಾಯಿ ಸಮಾಧಾನ ಮಾಡಿದಳು. ಒಂದು ದಿನ ದೊರೆಯ ಮಗ ಎಲ್ಲೋ ಹೊರಗೆ ಹೋಗಿದ್ದ. ಆಗ ದೊರೆಯ ಮಗಳು ತನ್ನ ಸ್ನೇಹಿತರಿಗೆಲ್ಲ ಸುರುಹನ್ನೆ ತೋಟಕ್ಕೆ ಉಯ್ಯಾಲೆ ಆಡಕ್ಕೆ ಹೋಗೋಣ, ನಮ್ಮ ಅತ್ತಿಗೆ ಹೂವಿನ ಗಿಡ ಆಗ್ತಾಳೆ, ನೀವೆಲ್ಲರೂ ಬನ್ನಿ, ಘಮ ಘಮ ಅನ್ನೋ ಹೂವು ಬೇಕಾದಷ್ಟು ಕೊಡ್ತೀನಿ ಎಂದು ಹೇಳಿ ಬಂದಳು. ತಾಯಿಗೆ ಅತ್ತಿಗೆಯನ್ನು ಕಳಿಸಿ ಕೊಡುವಂತೆ ಕೇಳ್ತಾಳೆ. ತಾಯಿ ಅಣ್ಣನ ಕೇಳಿಕೊಂಡು ಕರ್ಕೊಂಡು ಹೋಗು ಅಂತಾಳೆ. ಅಣ್ಣ ಕೇಳಿದರೆ ನನ್ನಿಷ್ಟ ಅಲ್ಲಮ್ಮ ಕಳ್ಸಕ್ಕೆ, ಅಮ್ಮನ ಕೇಳು ಅಂತಾನೆ. ತಾಯಿಯನ್ನ ಕೇಳಿದಳು. ಹೋಗಿ ಸಂಜೆ ಹೊತ್ತಿಗೆ ಜೋಪಾನವಾಗಿ ಬನ್ನಿ ಅಂತ ತಾಯಿ ಹೇಳಿದಳು. ಎಲ್ಲರೂ ಸುರುವನ್ಯ ತೋಟಕ್ಕೆ ಹೋದರು. ಉಯ್ಯಾಲೆ ಆಡುತ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ದೊರೆ ಮಗಳು ಅತ್ತಿಗೆಗೆ, ನೀನು ಹೂವಿನ ಗಿಡ ಹಾಕ್ತಿಯಲ್ಲ ಆಗು ಎಂದಳು. ಅಯ್ಯೋ ದೇವರೇ, ಇದಾರು ನಿನಗೆ ಹೇಳಿದ್ದು, ನಾನು ನಿಮ್ಮ ಹಾಗೆ ಮನುಷ್ಯಳೆ, ಹುಚ್ಚು ಹುಚ್ಚಾಗಿ ಆಡಬೇಡ ಎಂದು ಗದರಿಸಿದಳು. ಅತ್ತಿಗೆ, ಆಹಾ ಅಲ್ಲತ್ತಿಗೆ, ನಮ್ಮ ಮುಂದೆ ಆಗದೆ ಇನ್ಯಾರ ಮುಂದೆ ಹೂವಿನ ಗಿಡ ಆಗಕ್ಕೆ ಹೋಗ್ತೀಯ ಎಂದು ನಿಷ್ಠೂರವಾಗಿ ಮಾತನಾಡಿದಳು. ವ್ಯಥೆಪಟ್ಟು 2 ತಂಬಿಗೆ ನೀರು ತರಿಸಿ ಅದನ್ನು ಮಂತ್ರಿಸಿಕೊಟ್ಟು ಅವುಗಳನ್ನು ಸುರಿಯುವ, ಹೂವನ್ನು ಕೀಳುವ ವಿಧಾನವೆಲ್ಲ ಹೇಳಿ ದೇವರನ್ನು ನೆನೆಯುತ್ತಾ ಕುಳಿತಳು. ಹುಡುಗಿಯರು ಸರಿಯಾಗಿ ಆಲಿಸದೆ ನಿರ್ಲಕ್ಷ್ಯದಿಂದ ತಂಬಿಗೆ ನೀರನ್ನು ಅಡ್ಡಾದಿಡ್ಡಿಯಾಗಿ ಸುರಿದರೋ. ಆಕೆ ಅರ್ಧಂಬರ್ಧ ಗಿಡ ಆದಳು. ಅಷ್ಟು ಹೊತ್ತಿಗೆ ಸಾಯಂಕಾಲವಾಗಿತ್ತು. ಗುಡುಗು ಸಿಡಿಲಿನ ಮಳೆ ಪ್ರಾರಂಭವಾಯಿತು. ಆಗ ಅವರು ಹೂವು ಕೀಳೋ ಸಂಭ್ರಮದಲ್ಲಿ ತೊಟ್ಟು ಎಲೆ ಸುಳಿ ಕಿತ್ತು ರಂಬೆಯನ್ನೆಲ್ಲ ತರದು ಬಿಟ್ಟರು. ಈ ಮಳೆಗೆ ಹೆದರಿ ಮನೆಗೆ ಹೋಗುವ ಆತುರದಲ್ಲಿ ಮತ್ತೊಂದು ತಂಬಿಗೆ ನೀರನ್ನ ಅಡ್ಡಾದಿಡ್ಡಿ ಸುರಿದು ಹೊರಟು ಹೋದರು. ಆಕೆ ಮನುಷ್ಯಳಾದಾಗ ಕೈಯಿಲ್ಲದ ಕಾಲಿಲ್ಲದ ಅರ್ಧಂಬರ್ಧ ದೇಹವಾಗಿದ್ದಳು. ಮೈಯೆಲ್ಲ ಗಾಯವಾಗಿತ್ತು. ಆ ಮಳೆಯ ನೀರಿನಲ್ಲಿ ತೇಲಿಕೊಂಡು ಬಹುದೂರ ಹೋಗಿ ಅಲ್ಲೊಂದು ಮೋರಿಯಲ್ಲಿ ಬಿದ್ದಿದ್ದಳು. ಮಾರನೇ ದಿನ ಅತ್ತ ಕಡೆಯಿಂದ ಅರಳೆ ತುಂಬಿದ ಗಾಡಿಗಳು ಬರುತ್ತಿದ್ದವು. ಹ್ಞೂ ಅಂತ ಕೊರಗುತ್ತಾ ಬಿದ್ದಿರುವುದನ್ನ ಗಾಡಿಯನ್ನು ನೋಡ್ತಾನೆ. ಒಂದು ದೇಹದ ಮುದ್ದೆ, ಮುಖ ಮಾತ್ರ ಚೆನ್ನಾಗಿತ್ತು, ಬಟ್ಟೆ ಇಲ್ಲ, ಬರೆ ಇಲ್ಲ. ಅಯ್ಯೋ ಮನುಷ್ಯ ಕಣಪ್ಪ ಅಂತ ಹೇಳಿ ತನ್ನ ತಲೆ ಇಲ್ಲದ ವಸ್ತ್ರ ಹಾಕಿ ಗಾಡಿ ಮೇಲೆ ಕೂರಿಸಿಕೊಂಡು ಮುಂದೂರಿನ ಹಾಳು ಮಂಟಪದಲ್ಲಿ ಗಾಡಿ ನಿಲ್ಲಿಸಿ ಅವಳನ್ನು ಆ ಮಂಟಪದಲ್ಲಿಟ್ಟು ಯಾರಾದರೂ ಅನ್ನ ನೀರು ಕೊಟ್ಟರೆ ಜೀವ ಉಳಿಸ್ಕೋ ಅಂತ ಹೇಳಿ ಹೋಗ್ತಾನೆ. ಇತ್ತ ನಿಜವಾದ ಸಂಗತಿ ತಿಳಿದೆ ದೊರೆಯ ಮಗ ಬೇಜಾರಾಗಿ ಗೋಸಾಯಿ ದಿರಿಸು ಹಾಕಿಕೊಂಡು ದೇಶಾಂತರ ಹೊರಟ. ಇತ್ತ ಮೈಯೆಲ್ಲ ಗಾಯವಾಗಿ ಅರ್ಧಂಬರ್ಧ ದೇಹವಾಗಿದ್ದ ಇವಳು ತನ್ನ ಗಂಡನ ದೊಡ್ಡಕ್ಕಳ ಮದುವೆ ಮಾಡಿಕೊಟ್ಟಿದ್ದ ಪಟ್ಟಣದಲ್ಲಿ ಬಿದ್ದಿದ್ದಳು. ಆ ಪಟ್ಟಣದ ದಾದಿಯರು ಗೌಡೆಯರು ದಿನವಹಿ ನೀರಿಗೆ ಹೋಗಿ ಬರುವಾಗ ಇವಳನ್ನು ನೋಡುತ್ತಿದ್ದು ಈ ವಿಚಾರನ ರಾಣಿಗೆ, ಅಮ್ಮ ಅವಳನ್ನು ನೋಡಿದರೆ ನಿಮ್ಮ ತಮ್ಮ ಹೆಂಡತಿಯಂತೆ ಕಾಣ್ತಾಳೆ, ಕರೆತರಲೆ ಎಂತಾರೆ. ಹೋಗ್ರೆ ಅವಳ ಸೇವೆ ಮಾಡಿ ಅನ್ನ ಹಾಕಬೇಕಾಗುತ್ತದೆ ಎಂದು ತಾತ್ಸಾರ ಮಾಡುತ್ತಾಳೆ.
ದಾದಿಯರು ಗೋಗರಿದ್ದಕ್ಕೆ ಒಪ್ಪತಾಳೆ. ಅವಳ ಸೇವೆ ನೀವೇ ಮಾಡಬೇಕು ಅಂದಳು. ರಾಣಿ ಆಯಿತು, ನಾವೇ ಮಾಡ್ತೀವಮ್ಮ ಎಂದು ಒಪ್ಪಿಕೊಂಡು ಅವಳನ್ನು ಕರೆತಂದು ನೀರು ನೀಡೆ ಒಯ್ದು ಬಟ್ಟೆ ಉಡಿಸಿ ಅರಮನೆ ಬಾಗಿಲಲ್ಲಿ ಕುಳ್ಳಿರಿಸಿದರು. ದಿನ ಹೊಯ್ಯಿ ಮೈ ಮೇಲಿನ ಗಾಯಗಳಿಗೆ ಔಷಧ ಹಾಕಿ ವಾಸಿ ಮಾಡಿದರು. ಈತ ದೊರೆ ಮಗ ದೇಶವೆಲ್ಲ ತಿರುಗಿ ತನ್ನ ಅಕ್ಕನ ಪಟ್ಟಣಕ್ಕೆ ಬಂದು ಪಟ್ಟಣದ ಬಾಗಿಲ ಬಳಿ ಕುಳಿತ. ತಿಕ್ಕಲು ಮನುಷ್ಯನಾಗಿ ಅವನಿಗೆ ಗಡ್ಡ ಮೀಸಿ ಬೆಳೆದಿತ್ತು. ನೀರಿಗೆ ಹೋಗಿ ಬರುತ್ತಿದ್ದ ದಾದಿಯರು ಇವನನ್ನು ನೋಡಿ ಅರಮನೆಗೆ ಬಂದು, ಅಮ್ಮವರೇ, ಯಾರು ನಿಮ್ಮ ತಮ್ಮ ಕುಳಿತಂಗ ಕಾಣುತ್ತೆ ಅಂತ ಗೋಗರಿದರು. ದುರ್ಬಿನ ಹಾಕಿ ನೋಡಿ ಕರೆಸಿ ರಾಣಿ ಚೆನ್ನಾಗಿ ನೋಡಿದಳು. ನನ್ನ ತಮ್ಮನೇ ಇರಬೇಕೆಂದುಕೊಂಡಳು. ಕೊಪ್ಪರಿಗೆ ಎಣ್ಣೆ ಕಾಯಿಸಿ ನೆತ್ತಿಗೆ ತಿಕ್ಕಿಸಿ ಹಂಡೆ ನೀರು ಹಾಕಿಸಿ ತನ್ನ ತಮ್ಮನೇ ಹೊರತು ಬೇರೆಲ್ಲ ತಿಳಿದುಕೊಂಡಳು. ಇದಕ್ಕೂ ದಿನಕ್ಕೊಂದು ಅಡಿಗೆ, ದಿನಕ್ಕೊಂದು ದಿರಿಸು ಕೊಟ್ಟಳು. ಆದರೆ ಆತ ಮಾತನಾಡಲೇ ಇಲ್ಲ. ಅಷ್ಟು ಹೊತ್ತಿಗೆ ಇಬ್ಬರಿಗೂ ಅಕ್ಕ ತಮ್ಮ ಅನ್ನೋದು ಚೆನ್ನಾಗಿ ಗೊತ್ತಾಗಿತ್ತು. ನಾನಿಷ್ಟು ಉಪಚಾರ ಮಾಡಿದರೂ ನನ್ನ ತಮ್ಮ ಮಾತಾಡಲಿಲ್ಲ, ಏನು ಕಾರಣ ಎಂದು ಯೋಚಿಸಿ ಚೆಲುವೆಯರಾದ ದಾಸಿಯರನ್ನ ಸೇವೆಗೆ ಕಳಿಸಿದಳು. ಆದರೂ ಯಾರೊಂದಿಗೂ ಮಾತನಾಡಲಿಲ್ಲ. ಆಗ ಮಾರನೇ ದಿನ ರಾತ್ರಿ ದಾದಿಯರೆಲ್ಲ ಸೇರಿ ಅರಮನೆಯ ಮುಂದಿದ್ದ ಇವಳಿಗೆ ಶೃಂಗಾರ ಮಾಡಿ ರಾಣಿಯಿಂದ ಅಪ್ಪಣೆ ಪಡೆದು ಇವನ ಮಂಚದ ಮೇಲೆ ಕೂರಿಸಿದರು. ದಾದಿಯರನ್ನ ನೋಡಲಿಲ್ಲ, ಮಾತಾಡಿಸಲೂ ಇಲ್ಲ. ಆದರೆ ರಾತ್ರಿ ಇದು ಮೂಟುಗೈಯಲ್ಲಿ ಇವನ ಕಾಲನ್ನು ಒತ್ತುತ್ತಾ ಹೂ ಅಂತ ಹೊರಗುತ್ತಿತ್ತು. ಆಗ ಎದ್ದು ನೋಡಿದ. ಇವಳೇ ನನ್ನ ಹೆಂಡತಿ ಎಂದು ತಿಳ್ಕೊಂಡ. ನಿಂತಿದ್ದ ಮಾತು ಬಂತು. ಆಗ ಏನು ಎತ್ತ ಎಂದು ಅವಳನ್ನು ವಿಚಾರಿಸಿದ. ಆಕೆ ನಿಮ್ಮ ತಂಗಿಯಿಂದಲೇ ಹೀಗಾಯಿತು ಎಂದು ಎಲ್ಲವನ್ನ ಹೇಳಿದಳು. ಅದಕ್ಕೆ ಈಗೇನು ಮಾಡಬೇಕು ಅಂತ ಕೇಳಿದಾಗ, ಹೆಚ್ಚಿಗೇನು ಮಾಡಬೇಡಿ, ಚಿಳ್ಳುಗುರು ಸೋಕದ ಹಾಗೆ 2 ತಂಬಿಗೆ ನೀರನ್ನ ತನ್ನಿ ಎಂದಳು. ಆತ ಯಾರಿಗೂ ಗೊತ್ತಾಗದ ಹಾಗೆ 2 ತಂಬಿಗೆ ನೀರನ್ನು ತಂದುಕೊಟ್ಟ. 2 ತಂಬಿಗೆ ನೀರನ್ನು ಮಂತ್ರಿಸಿಕೊಟ್ಟು, ಮೊದಲು ಈ ತಂಬಿಗೆ ನೀರು ಹೊಯ್ದು ಬಿಡಿ, ಹೂವಿನ ಗಿಡ ಹಾಕ್ತೀನಿ. ಆಗ ಎಲ್ಲಿ ಎಲೆ ಹೋಗಿದೆಯೋ ಅಲ್ಲಿ ಎಲೆ ಜೋಡಿಸಿ, ಎಲ್ಲಿ ರಂಬೆ ಹೋಗಿದೆಯೋ ಅಲ್ಲಿಗೆ ರಂಬೆ ಜೋಡಿಸಿ, ಅನಂತರ ಇನ್ನೊಂದು ತಂಬಿಗೆ ನೀರನ್ನು ಸುರಿಯಿರಿ ಎಂದು ಹೇಳಿ ದೇವರನ್ನ ನೆನೆದು ಕುಳಿತುಕೊಂಡಳು. ಒಂದು ತಂಬಿಗೆ ನೀರು ಸುರಿದು ನೋಡ್ತಾನೆ. ಕೊಂಬೆ ರಂಬೆನೆಲ್ಲ ತೆರೆದು ಬಿಟ್ಟಿದ್ದಾರೆ. ಅದನ್ನೆಲ್ಲ ಸರಿಪಡಿಸಿ ಇನ್ನೊಂದು ತಂಬಿಗೆ ನೀರನ್ನು ಸುರಿದನು. ಆಗ ಪುನಃ ಮನುಷ್ಯಳಾಗಿ ಎದ್ದು ತನ್ನ ಗಂಡನ ಕಾಲಿಗೆ ನಮಸ್ಕಾರ ಮಾಡ್ತಾಳೆ. ನಾದಿನಿಯಾದ ರಾಣಿಯನ್ನೆಬ್ಬಿಸಿ ಆಕೆಯ ಕಾಲಿಗೆ ನಮಸ್ಕಾರ ಮಾಡಿದಳು. ನಡೆದ ಸಂಗತಿಯನ್ನೆಲ್ಲ ತಿಳಿಸಿದಳು. ಈಕೆಯನ್ನಪ್ಪಿ ಮುದ್ದಾಡಿ ಅತ್ತಳು. ಕಡೆಗೆ ಚೆನ್ನಾಗಿ ಉಪಚಾರ ಮಾಡಿ 4 ವಾರ ತನ್ನ ಮನೆಯಲ್ಲಿಟ್ಟುಕೊಂಡು ಅವರಿಬ್ಬರನ್ನ ತನ್ನ ತಂದೆಯ ಪಟ್ಟಣಕ್ಕೆ ಹೋಗುವಾಗ ಬೇಕಾದಷ್ಟು ಐಸಿರಿ ಉಡುಗೊರೆ ಕೊಟ್ಟು ಕಳಿಸಿದಳು. ತುಂಬ ಅದ್ಭುತವಾಗಿರ್ತಕ್ಕಂತಹ ಜನಪದ ಕಥೆ ಮಕ್ಕಳೇ. ನೋಡಿ, ಈಗಾಗಲೇ ನಾವು ಕಳೆದ ತರಗತಿಯಲ್ಲಿ ಆ ಹೆಣ್ಣುಮಗಳು ದೊರೆಯ ಮಗನೊಂದಿಗೆ ವಿವಾಹ ಆಗ್ತಾಳೆ. ಕೊನೆಗೆ ಆ ದೊರೆಯ ಮುಂದೆ ತಾನು ಹೂವಿನ ಗಿಡವಾಗಿ ಆ ಹೂವು ಬೇಕಾದಷ್ಟು ತೆಗೆದುಕೊಂಡು ಪುನಃ ಅವರು ಯಥಾಸ್ಥಿತಿಯಾಗಿ ಹುಡುಗಿಯಾಗಿ ಜೀವನವನ್ನು ನಡೆಸ್ತಾ ಇರ್ತಾರೆ ಮಕ್ಕಳೇ. ಇಂತಹ ಒಂದು ಸಂದರ್ಭದಲ್ಲಿ ಒಂದು ದಿನ ಏನಾಯಿತು, ಆ ಅರಮನೆಯ ಪಕ್ಕ ಸಾಕಷ್ಟು ಹೂವಿನ ರಾಶಿಯನ್ನ ಆ ದೊರೆಯ ಕಿರಿಯ ಮಗಳು ನೋಡ್ತಾಳೆ ಮಕ್ಕಳೇ. ಅಲ್ಲಿ ಅತ್ತಿಗೆ ಇಷ್ಟೊಂದು ಹೂವನ್ನ ಮುಡಿದು ಬಿಸಾಕಿದ ಹೂವು ಇಷ್ಟೊಂದು ರಾಶಿ ಇದೆ, ನನಗೊಂದಿಷ್ಟು ಹೂವನ್ನ ಕೊಟ್ಟಿಲ್ವಲ್ಲ ಅಂಥೇಳಿ ತಾಯಿಗೆ ದೂರನ್ನ ಹೇಳ್ತಾಳೆ. ಕೊನೆಗೆ ತಾಯಿ, ಸುಂದಿರಮ್ಮ, ನಿನಗೆ ಹೂ ಬೇಕಾದರೆ ಕೊಡ್ತೀನಿ ಅಂತೇಳಿ ಬೈತಾಳೆ. ಆದರೆ ಅವಳು ಸಮಾಧಾನ ಆಗೋದೇ ಇಲ್ಲ. ಸಮಾಧಾನವನ್ನು ಮಾಡಿದ್ರು ಕೂಡ ಆ ಚಿಕ್ಕ ಮಗಳು ಸಮಾಧಾನ ಆಗೋದೇ ಇಲ್ಲ. ಒಂದು ದಿನ ಏನಾಗುತ್ತೆ, ಆ ದೊರೆಯ ಮಗ ಎಲ್ಲೋ ಹೋಗಿರ್ತಾನೆ. ಆಗ ಆ ಕಿರಿಯ ಮಗಳು ತನ್ನ ತಾಯಿಗೆ ಹೇಳಿ, ಅಮ್ಮ, ನಾನು ಅತಿಯೇನ ನನ್ನ ಗೆಳತಿಯರೊಂದಿಗೆ ಸುರುವನೆ ತೋಟಕ್ಕೆ ಹೋಗ್ತಾ ಇದ್ದೀನಿ, ನಾನು ಅವಳೊಟ್ಟಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆ ಚಿಕ್ಕ ಮಗಳು ಹೇಳ್ತಾಳೆ. ಆ ತನ್ನ ಗೆಳತಿಯರಿಗೆ ಅದಕ್ಕೂ ಮುಂಚೆ ಚಿಕ್ಕ ಮಗಳು, ಆ ದೊರೆಯ ಮಗಳು ತನ್ನ ಗೆಳತಿಯರಿಗೆ ತನ್ನ ಅತ್ತಿಗೆ ಹೂವಿನ ಗಿಡ ಹಾಕ್ತಾಳೆ. ಗಮಗಮಿಸುವಂತಹ ಸುವಾಸನಭರಿತವಾಗಿರ್ತಕ್ಕಂತಹ ಹೂವನ್ನು ಬೇಕಾದಷ್ಟು ಕಿತ್ಕೊಳ್ಳಿ ಅಂಥೇಳಿ ಅವರಿಗೆ ಆಸೆಯನ್ನು ಹುಟ್ಟಿಸಿ ತನ್ನ ಗೆಳತಿಯರೊಂದಿಗೆ ಸುರುವನೆ ತೋಟಕ್ಕೆ ಹೋಗುವ ಒಂದು ಯೋಚನೆಯನ್ನು ಆ ಕಿರಿಯ ಮಗಳು ಮಾಡ್ತಾಳೆ ಮಕ್ಕಳೇ. ತನಗೆ ಒಟ್ಟಿಗೆ ಆ ಅತ್ತಿಗೆಯನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಂತೇಳಿ ತನ್ನ ತಾಯಿಯನ್ನು ಕೇಳ್ತಾಳೆ. ತಾಯಿ, ನಿನ್ನ ಅಣ್ಣನ ಕೇಳ್ಕೊಂಡು ಹೋಗಮ್ಮ ಅಂತ ಹೇಳಿದಾಗ, ಅಣ್ಣನ ಕೇಳಿದೆ ಅಮ್ಮ, ತಾಯಿನ ಕೇಳ್ಕೊಂಡು ಹೋಗು ಅಂತೇಳಿ ಪುನಃ ಆ ದೊರೆಯ ಚಿಕ್ಕ ಮಗಳು ಹೇಳ್ತಾಳೆ. ತನ್ನ ಅತ್ತಿಗೆಯನ್ನು ಬಲವಂತವಾಗಿ
ಕರ್ಕೊಂಡು ಹೋಗಿ ಆ ತಾಯಿಯಂತೆ ನೋಡಮ್ಮ ಸಾಯಂಕಾಲ ಬರಬೇಕು, ಸಾಯಂಕಾಲ ಹೊತ್ತಿಗೆ ಮನೆಗೆ ಇರಬೇಕು ಅಂತೇಳಿ ಆಜ್ಞೆ ಮೇರೆಗೆ, ಒಪ್ಪಿಗೆ ಮೇರೆಗೆ ಅವರು ಸುರುವನ ತೋಟಕ್ಕೆ ಉಯ್ಯಾಲೆಯನ್ನು ಆಡಬೇಕು ಅಂತಕ್ಕಂತಹ ಅಂಶವನ್ನು ಇಟ್ಕೊಂಡು ಅವರು ಪುನಃ ಆ ಸುರುವನ ತೋಟಕ್ಕೆ ಹೋಗ್ತಾರೆ ಮಕ್ಕಳೇ. ಅಲ್ಲಿ ಏನಾಗುತ್ತೆ, ಎಲ್ಲರೊಟ್ಟಿಗೆ ಆ ದೊರೆಯ ಚಿಕ್ಕ ಮಗಳು ಆಟ ಆಡ್ತಾನೆ ಇರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಅತ್ತಿಗೆಗೆ ಹೇಳ್ತಾರೆ, ಅತ್ತಿಗೆ ನೀನು ಹೂವಿನ ಗಿಡ ಹಾಕ್ತೀಯಲ್ಲ, ಆಗು, ನಿಮಗೆ ಹೂವಿನ ಹೂವು ಬೇಕು, ಅದನ್ನ ಕಿತ್ಕೋತೀವಿ, ಪುನಃ ನೀನು ಹೂವಿನ ಗಿಡವಾಗಿ ಕೊನೆಗೆ ನೀನು ಹೆಣ್ಣು ಮಗಳು ಆಗ್ತೀಯಲ್ಲ, ಆ ರೀತಿ ಆಗು ಅಂತೇಳಿ ಹೇಳಿದಾಗ ಅತ್ತಿಗೆ ಹೇಳ್ತಾಳೆ, ಅಲ್ಲಮ್ಮ ನಾನು ನಿಮಗೆ ಹೆಣ್ಮಗಳು, ನನಗೆ ಯಾವುದೇ ಥರದ ಆ ಥರದ ಗೊತ್ತಿಲ್ಲ, ಹೂವಿನ ಗಿಡ ಆಗುವ ಬಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಅವಳು ಒಪ್ಪೋದೇ ಇಲ್ಲ. ನನ್ನ ಮುಂದೆ ಆಗಲ್ಲ, ಇನ್ಯಾರ ಮುಂದೆ ಆಗ್ತೀಯಾ ಅಂತ ಪ್ರಶ್ನೆ ಇದ್ದಾಗ ಅವಳು ಅಳುತ್ತಲೇ ದುಃಖದಿಂದಲೇ ಆ ಹೂವಿನ ಗಿಡವಾಗುವ ಕ್ರಮವನ್ನ ಹೇಳ್ತಾಳೆ. ಕೊನೆಗೆ ಎರಡು ತಂಗಿ ನೀರನ್ನ ತೆಗೆದುಕೊಂಡು ಬರುವಂಥದ್ದು, ಆ ಹೂವಿನ ಗಿಡ ಆಗುವಂಥದ್ದು, ತೆಗೆದುಕೊಂಡು ಬರುವ ಹಿನ್ನೆಲೆಯಲ್ಲಿ ಅವಳು ಸ್ನೇಹಿತರು ಮತ್ತೆ ಆ ದೊರೆಯ ಚಿಕ್ಕ ಮಗಳು ಸರಿಯಾಗಿ ಅದನ್ನ ಆಲಿಸ್ಕೊಳ್ಳೋದಿಲ್ಲ, ಗುರುತಿಸ್ಕೊಳ್ಳೋದಿಲ್ಲ. ಜೊತೆಗೆ ಮಳೆಯ ಬರುವ ಒಂದು ಆತುರವೂ ಕೂಡ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಅವಳು ಏನು ಮಾಡ್ತಾಳೆ, ಸ್ನೇಹಿತರೆಲ್ಲ ಅತ್ತಿಗೆಗೆ ತಮಗೆ ನೀರನ್ನ ಅರ್ಧಂಬರ್ಧ ಸರಿಯಾಗಿ ಸುರಿಯೋದಿಲ್ಲ, ಅರ್ಧಂಬರ್ಧ ಹೆಣ್ಮಗಳು ಆಗ್ತಾಳೆ, ಅರ್ಧಂಬರ್ಧ ಹೂವಿನ ಗಿಡ ಆಗ್ತಾಳೆ. ಹೆಂಗೆ ಬೇಕೋ ಹಾಗೆ ಆ ರಂಬೆ ಕೊಂಬೆಗಳನ್ನು ಮುರಿದು ಎಲೆಯನ್ನು ತೆಗೆದು ಆ ಹೂವಿನ ಕಿತ್ಕೋತಾರೆ, ಪುನಃ ಹೇಗೆ ಬೇಕೋ ಹಾಗೆ ಆ ನೀರನ್ನ ಹಾಕ್ತಾರೆ. ಅರ್ಧಂಬರ್ಧ ಈ ಕಡೆ ಹೆಣ್ಮಗಳು ಆಗಲಿಲ್ಲ, ಹೂವಿನ ಗಿಡವೂ ಕೂಡ ಆಗಲಿಲ್ಲ, ಕೈ ಮುರಿದ ಕಾಲು ಮುರಿದ ಅರ್ಧಂಬರ್ಧ ಹೆಣ್ಮಗಳು ಆಗ್ತಾಳೆ ಮಕ್ಕಳೇ. ಇಂತಹ ಹೊತ್ತಿಗೆ ಮಳೆ ಬರ್ತದೆ, ಆ ಗೆಳತಿಯರು ಮತ್ತೆ ಅದರ ಚಿಕ್ಕ ಮಗಳು ಓಡಿ ಹೋಗ್ತಾರೆ. ಆಗ ಆ ಮಳೆಯ ನೀರಿನ ರಭಸಕ್ಕೆ ಆ ಹೆಣ್ಣುಮಗಳು, ಆ ಹೂವಿನ ಗಿಡವಾಗುವ ಹೆಣ್ಣುಮಗಳು ಎಲ್ಲೋ ಚರಂಡಿ ಮೂರಿಗೆ ಬಿದ್ದು ಹೋಗ್ಬಿಡ್ತಾರೆ. ಅಂತಹ ಒಂದು ಸಂದರ್ಭದಲ್ಲಿ ಆ ಗಾಡಿಯನ್ನು ಕಟ್ಕೊಂಡು ಬರುವಂತಹ ಆ ಜನರು ಏನಿದ್ರು ಅದನ್ನ ನೋಡ್ತಾರೆ. ನರಳಿ ನರಳುವ ಕೂಗನ್ನ ಕೇಳ್ತಾರೆ. ಅಯ್ಯೋ, ಇವರು ಹೂವಿನ ಗಿಡವೂ ಅಲ್ಲ, ಹೆಣ್ಣುಮಗಳು ಅಲ್ಲ, ಅರ್ಧಂಬರ್ಧ ಆಗಿದೆ ಅಂತ ಹೇಳಿ ವಿಚಾರ ಹೇಳಿದಾಗ ಗಾಯ ಆಗಿರುವಂತಹ ಹೆಣ್ಣುಮಗಳನ್ನ ಗಮನಿಸಿ ಅವಳನ್ನ ಕರ್ಕೊಂಡು ಆ ಗಾಡಿಯಲ್ಲಿ ಪಕ್ಕದ ಊರಿನಲ್ಲಿ ಇರ್ತಕ್ಕಂತಹ ಆ ಮಂಟಪದಲ್ಲಿ ಅವರು ಬಿಡ್ತಾರೆ. ಇಟ್ಟು ಹೇಗೋ ಆ ಅನ್ನ ನೀರು ಜನರು ಕೊಟ್ಟರೆ ಬದುಕೊಳ್ಳಮ್ಮ ಅಂತಕ್ಕಂತಹ ಅಂಶವನ್ನ ಆ ಜನರು ಹೇಳ್ತಾರೆ ಮಕ್ಕಳೇ. ಅದಂತೆ ಅವಳು ನರಳಾಟದಿಂದನೇ ಅವಳು ಆ ಮಂಟಪದಲ್ಲಿ ಬಿದ್ದಿರ್ತಾಳೆ. ಆ ಊರಿನ ಎಲ್ಲರೂ ಕೂಡ ದಾದಿಯರು, ಆ ಗೌಡತಿಯರು, ಆ ಹೆಣ್ಣು ಮಕ್ಕಳು ಆ ಮಂಟಪದ ಮುಂಭಾಗದಲ್ಲೇ ನೀರು ತರಲಿಕ್ಕೆ ಹೋಗಬೇಕಾಗುತ್ತೆ. ಅದನ್ನ ದಿನನಿತ್ಯ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿಯೇ ಅದೇ ಪಟ್ಟಣದಲ್ಲಿರ್ತಕ್ಕಂತಹ ದೊರೆಯ ಸಂಬಂಧಿಕರು ಏನಿದ್ರು ಅಲ್ಲಿ ಇರುವಂತಹ ಅಂಶವನ್ನ ಗಮನಿಸ್ತಾರೆ. ಕೊನೆಗೆ ಇಲ್ಲಿ ಮನುಷ್ಯಳಾಗಿಯೂ ಇಲ್ಲದೆ, ಆ ಹೂವಿನ ಗಿಡವಾಗಿಯೂ ಇಲ್ಲದೆ ಅರ್ಧಂಬರ್ಧ ಇರುವಂತಹ ಹೆಣ್ಣು ಮಗಳ ನರಳಾಟವನ್ನ ನರಳಾಟುವ ಸಂಗತಿಯನ್ನ ನೋಡಿದಾಗ ಆ ಪಟ್ಟಣದಲ್ಲಿರ್ತಕ್ಕಂತಹ ಆ ದಾದಿಯರು ಮತ್ತೆ ಗೌಡತಿಯರು ಅದನ್ನ ನೋಡ್ತಾರೆ. ಕೊನೆಗೆ ಆ ಊರಿನ ಆ ರಾಣಿಗೆ ಆ ವಿಚಾರವನ್ನ ತಿಳಿಸ್ತಾರೆ. ಆ ರಾಣಿ ಬೇರೆ ಯಾರೂ ಇಲ್ಲ, ಆ ದೊರೆಯ ಅಕ್ಕ ಆಗಿರ್ತಾಳೆ. ಕೊನೆಗೆ ಇವೆಲ್ಲ ವಿಚಾರವನ್ನ ಹೇಳ್ತಾರೆ. ನನಗೆ ಅದನ್ನ ಸೇವೆಯನ್ನು ಯಾರು ಮಾಡ್ತಾರೆ, ಅದನ್ನ ಅವಳನ್ನ ಯಾರು ಜೋಪಾನ ಮಾಡ್ತಾರೆ ಅಂತ ಹೇಳಿದಾಗ ಆ ದಾದಿಯರು ಗೌಡತಿಯರು ಇಲ್ಲಮ್ಮ ನಾವು ಮಾಡ್ತೀವಿ ಅಂತೇಳಿ ಒಪ್ಕೊಂಡು ಪುನಃ ಆ ಹೆಣ್ಮಗಳನ್ನ ಕರ್ಕೊಂಡು ಬರ್ತಾರೆ. ಅದನ್ನು ದಿನನಿತ್ಯ ಔಷಧಿಯ ಸೇವೆಯನ್ನೆಲ್ಲ ಮಾಡಿದ ತರುವಾಯ ಆ ಗಾಯ ಎಲ್ಲ ವಾಸಿ ಆಗುತ್ತೆ. ಈ ರೀತಿಯ ಅಂಶಗಳನ್ನ ಇರ್ತಕ್ಕಂತಹ ಸಂದರ್ಭದಲ್ಲಿಯೇ ದೊರೆ ಮಗ ಹೆಂಡತಿ ಇಲ್ಲದೆ ಇರ್ತಕ್ಕಂತಹ ರೋದನವನ್ನು ದುಃಖವನ್ನು ತಾಳಲಾರದೆ ದೇಶಾಂತರ ಹೋಗಿರ್ತಾನೆ. ಆ ದೇಶಾಂತರ ಹೋಗುವಂತಹ ಸಂದರ್ಭದಲ್ಲಿ ದೇಶಗಳನ್ನು ಹಳ್ಳಿಗಳನ್ನೆಲ್ಲ ಸುತ್ತಕೊಂಡು ಪುನಃ ತನ್ನ ಅಕ್ಕ ಇರ್ತಕ್ಕಂತಹ ಆ ಪಟ್ಟಣಕ್ಕೆ ಬಂದು ಆ ಊರಿನ ಮುಂಭಾಗದಲ್ಲಿ ಕೂತಿರ್ತಾನೆ. ಅದು ದಿನನಿತ್ಯ ನೋಡಿರ್ತಕ್ಕಂಥ ಜನರು ಆ ರಾಣಿಗೆ ಹೇಳ್ತಾರೆ, ಇದು ಈ ತಮ್ಮನೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿದಾಗ ಅವರು ಪುನಃ ಅವಳನ್ನ ಕರ್ಕೊಂಡು ರಾಣಿಯ ಮನೆಗೆ ಬರ್ತಾರೆ ಮಕ್ಕಳೇ. ಕೊನೆಗೆ ನನ್ನ ದಿನನಿತ್ಯ ಸ್ನಾನವನ್ನು ಮಾಡಿ ಭಕ್ಷ್ಯ ಭೋಜನಗಳನ್ನೆಲ್ಲ ಉಣಬಡಿಸಿ ದಿನನಿತ್ಯ ಅವುಗಳನ್ನು ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ತಮ್ಮ ಮತ್ತು ಅತ್ತಿಗೆ ಅಂತಕ್ಕಂತಹ ವಿಚಾರ ಅವರಿಗೆ ಗೊತ್ತಾಗುತ್ತೆ. ದಿನನಿತ್ಯ ಅವರಿಗೆ ಔಷಧಿ ಸೇವೆ ಮತ್ತು ಭಕ್ಷ್ಯ ಭೋಜನಗಳನ್ನೆಲ್ಲ ಉಣಬಡಿಸಿ ವಿಚಾರಗಳನ್ನು
ತಿಳಿಸಿ ಸುಂದರವಾಗಿರ್ತಕ್ಕಂತಹ ದಾದಿಯರನ್ನು, ಸುಂದರವಾಗಿರ್ತಕ್ಕಂತಹ ದಾಸಿಯರನ್ನು ಸೇವೆಯನ್ನು ಮಾಡಲಿಕ್ಕೆ ಕಳಿಸ್ಕೊಡ್ತಾನೆ. ಆದರೆ ಅವನ ಆರೋಗ್ಯ ಸರಿಯಾದರೂ ಕೂಡ ಯಾರೊಟ್ಟಿಗೆ ಅವನು ಮಾತಾಡೋದಿಲ್ಲ, ಮೌನವಾಗಿಯೇ ಅವನು ಇರ್ತಾನೆ ಅಂತಕ್ಕಂಥದ್ದು. ಇಲ್ಲಿ ಇತ್ತ ದೊಡ್ಡಕ್ಕಳ ಮದುವೆ ಮಾಡಿಕೊಟ್ಟಿರ್ತಕ್ಕಂತಹ ಪಟ್ಟಣದಲ್ಲಿಯೇ ಇರುವಂತಹ ಸಂಗತಿ ತನ್ನ ಹೆಂಡತಿ ಇದ್ದಾಳೆ ಅಂತಕ್ಕಂಥ ವಿಚಾರ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಕೊನೆಗೆ ಆ ದೊರೆಯೂ ಕೂಡ ಏನು ಮಾಡಿರ್ತಾನೆ, ಯಾರೊಟ್ಟಿಗೂ ಕೂಡ ಮಾತಾಡೋದಿಲ್ಲ, ಮೌನವಾಗಿಯೇ ಇರ್ತಾನೆ. ಇವೆಲ್ಲ ವಿಚಾರಗಳನ್ನ ಗಮನಿಸಿರ್ತಕ್ಕಂತಹ ತನ್ನ ಮಕ್ಕಳು ಸುಂದರವಾಗಿರ್ತಕ್ಕಂತಹ ದಾದಿಯರಿಗೆ ಒಂದು ಶೃಂಗಾರವನ್ನು ಮಾಡಿ ಮಲಗುವಂತಹ ಕೋಣೆಗೂ ಕೂಡ ಕಳಿಸ್ಕೊಡ್ತಾರೆ. ಆದರೂ ಕೂಡ ದೊರೆ ಮಾತಾಡೋದಿಲ್ಲ. ಕೊನೆಗೆ ಅಲ್ಲಿ ಅದೇ ಅರಮನೆಯಲ್ಲಿರ್ತಕ್ಕಂತಹ ಅರ್ಧಂಬರ್ಧ ಹೂವಿನ ಗಿಡವಾದಾಗಿರ್ತಕ್ಕಂತಹ ಹೆಣ್ಣುಮಗಳು ಆ ಹೂವು ಅಂತ ನರಳಾಟವನ್ನು ಆಡ್ತಾ ಇರ್ತಾಳೆ. ಕೊನೆಗೆ ಆ ದೊರೆಯ ಮಗ ತನ್ನ ಹೆಂಡತಿ ಅಂತೇಳಿ ಖಾತರಿ ಪಡಿಸಿಕೊಂಡು ಕೊನೆಗೆ ಇರುವಂತಹ ವಿಚಾರವನ್ನು ಇಬ್ಬರು ಕೂಡ ದುಃಖದಿಂದ ಹೇಳ್ಕೊತಾರೆ. ಇದಕ್ಕೆಲ್ಲ ಕಾರಣ ನನ್ನ ತಂಗಿಯೇ ಅಂತ ಹೇಳಿ ಹೇಳಿದಾಗ ಅದೆಲ್ಲ ಸವಿಸ್ತಾರವಾಗಿರ್ತಕ್ಕಂಥ ವಿಚಾರವನ್ನು ಹೇಳಿ ಪುನಃ ನೀವು ಯಾವ ರೀತಿ ಇದನ್ನು ಮಾಡಬೇಕು, ಆ ಹೂವಿನ ಗಿಡ ಆಗ್ತೀಯ ಮತ್ತು ಪುನಃ ಯಥಾಸ್ಥಿತಿಯಲ್ಲಿ ಹೆಣ್ಣುಮಗಳು ಆಗಲಿಕ್ಕೆ ನಾವು ಏನೆಲ್ಲ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ದೊರೆಯ ಮಗವ ಕೇಳಿದಾಗ ಇರುವ ವಿಧಾನವನ್ನು ಸರಿಯಾಗಿ ಹೇಳ್ತಾರೆ. ಪುನಃ ಆ ಎರಡು ತಂಬಿಗೆ ನೀರನ್ನು ತರಿಸ್ಕೊತಾಳೆ, ಮಂತ್ರವನ್ನು ಹೇಳ್ತಾಳೆ. ಒಂದು ತಂಬಿಗೆ ನೀರನ್ನು ಹಾಕಿ ಗಿಡ ಆದಾಗ ಆ ರಮ್ಮೆ ಕೊಂಬೆಗಳು ಏನು ಮುರಿದಿದೆ ಅಲ್ಲಿ ರಮ್ಮೆ ಕೊಂಬೆಗಳನ್ನು ಇಡುವಂಥದ್ದು, ಆ ಎಲೆ ಇಡುವಂಥದ್ದು, ಸರಿಯಾಗಿ ಜೋಡಿಸುವಂಥದ್ದು ಇವೆಲ್ಲ ಹೇಳಿ ತರುವಾಯ ನಂತರ ಒಂದು ತಂಬಿಗೆ ನೀರನ್ನು ಹಾಕಿ ಪುನಃ ನಾನು ಹೆಣ್ಣುಮಗಳನ್ನು ಹಾಕ್ತೀನಿ ಅಂತಕ್ಕಂಥ ವಿಚಾರಗಳನ್ನು ಹೇಳಿದಾಗ ಅದೇ ರೀತಿಯೇ ದೊರೆ ಮಾಡ್ತಾನೆ. ಆ ದೊರೆ ಹೇಳಿದ ಆ ಕ್ರಮದಲ್ಲಿಯೇ ಆ ಗಿಡ ಎಲ್ಲ ಕೊಂಬೆಗಳಲ್ಲೂ ಕೂಡ ಮುರಿದೋಗಿರ್ತದೆ, ಅದನ್ನೆಲ್ಲ ಸರಿ ಮಾಡ್ತಾನೆ. ಸರಿ ಮಾಡಿ ಮತ್ತೊಂದು ತಂಬಿಗೆ ನೀರನ್ನು ಹಾಕಿದಾಗ ಆ ಹೆಣ್ಣುಮಗಳು ಯಥಾಸ್ಥಿತಿಯಲ್ಲಿ ಆಗ್ತಾರೆ. ಅವರಿಬ್ಬರು ಕೂಡ ಪಟ್ಟಣದ ಏನು ರಾಣಿ ಇದ್ದಾಳೆ, ನನ್ನ ಅಕ್ಕ ಏನಿದ್ದಾಳೆ, ಆ ಅಕ್ಕಗಳಿಗೆ ಇರುವ ವಿಚಾರವನ್ನೆಲ್ಲ ಹೇಳ್ತಾರೆ. ಹೇಳಿದಾಗ ಒಪ್ಕೋತಾರೆ, ನಮಸ್ಕಾರವನ್ನು ಮಾಡ್ತಾರೆ. ನಮಸ್ಕಾರವನ್ನು ಮಾಡಿ ಮತ್ತೊಂದಿಷ್ಟು ದಿನಗಳ ಕಾಲ ಅಲ್ಲಿ ಒಂದು ತಿಂಡಿ ತಿನಿಸುಗಳನ್ನು, ಭೋಜ್ಯಗಳನ್ನು ಉಣಬಡಿಸಿ ಸುಖದಿಂದ ಅಲ್ಲಿ ಜೀವನವನ್ನು ಮಾಡ್ತಾ ಇರ್ತಾರೆ. ಪುನಃ ಎಲ್ಲ ವಿಚಾರವನ್ನು ತಿಳಿಸಿದಾಗ ತನ್ನ ತಂದೆ ಆ ದೊರೆಗೆ ಸವಿಸ್ತಾರವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸಿ ವಜ್ರ ವೈಢ್ಯರೊಂದಿಗೆ ಐಶ್ವರ್ಯದೊಂದಿಗೆ ಪುನಃ ತನ್ನ ತಮ್ಮನನ್ನು ಮತ್ತು ಅತ್ತಿಗೆಯನ್ನು ಪುನಃ ಪಟ್ಟಣಕ್ಕೆ ಕಳಿಸ್ಕೊಡ್ತಾರೆ. ಇಷ್ಟು ವಿಚಾರಗಳನ್ನು ಹೇಳಿ ತುಂಬ ಸುಖದಿಂದ ಅವರಿಬ್ಬರು ಕೂಡ ಜೀವನವನ್ನು ಮಾಡ್ತಾರೆ. ಇದು ಕಥೆ ತುಂಬ ಅದ್ಭುತವಾಗಿರ್ತಕ್ಕಂಥ ಜನಪದ ಕಥೆ, ಹೂವಾದ ಹುಡುಗಿ ಅಂತೇಳಿ. ತುಂಬ ಕಡು ಬಡತನದಲ್ಲಿರ್ತಕ್ಕಂತಹ ಆ ಮುದುಕಿ ತನ್ನ ಕುಟುಂಬವನ್ನು ಒಂದು ಯಥಾಸ್ಥಿತಿಗೆ ತರುವಂತಹ ಆಶಯದ ಹಿನ್ನೆಲೆಯಲ್ಲಿಯೇ ತನ್ನ ಇಬ್ಬರು ಹೆಣ್ಣು ಮಕ್ಕಳು ಹೂವನ್ನು ಮಾರಿ ಅದನ್ನು ಬಂದಿರತಕ್ಕಂಥ ಹಣವನ್ನು ಕೂಡಿ ಹಾಕಿ ತನ್ನ ತಾಯಿಗೆ ತೋರಿಸ್ಬೇಕು ಅಂತಕ್ಕಂಥ ಹಂಬಲದೊಂದಿಗೆ ಕೊನೆಗೆ ದೊರೆಯ ಮಗನೊಂದಿಗೆ ವಿವಾಹ ಆಗುವಂಥದ್ದು, ಕೊನೆಗೆ ಕಷ್ಟ ನಷ್ಟಗಳನ್ನು ಅನುಭವಿಸಿ ಪುನಃ ಅವರು ಸುಖದಿಂದ ಜೀವನವನ್ನು ಮಾಡುವಂಥದ್ದು ಇದೆಯಲ್ಲ, ಇವೆಲ್ಲವೂ ಕೂಡ ಸುಖಾಂತವಾಗಿ ಕಥೆಗಳು ಮುಕ್ತಾಯ ಆಗ್ತವೆ. ಜನಪದ ಕಥೆಗಳೇ ಇಷ್ಟು ತುಂಬ ಸ್ವಾರಸ್ಯವಾಗಿರ್ತವೆ. ಮುಂದೇನು ಅನ್ನೋ ಹೊತ್ತಿಗಾಗಲೇ ಕೊನೆಗೆ ಸುಖಾಂತವಾಗಿರ್ತಕ್ಕಂತಹ ಒಂದು ಕಥೆಗಳಾಗಿ ರೂಪಾಂತರಗೊಳ್ಳುತ್ತವೆ. ಈ ರೀತಿಯ ಒಂದು ರಾಜನ ಒಂದು ಕಥೆಗಳು ಮತ್ತು ಕೊನೆಗೆ ಒಂದು ಕುಟುಂಬದ ಕಥೆಗಳು ಇವೆಲ್ಲವನ್ನು ಕೇಳಿದಾಗ ನಿಮಗೆ ಕೊನೆಯದಾಗಿ ಆ ಕಥೆಯಲ್ಲಿ ಏನೋ ಒಂದು ವಿಷಯ ಅಡಗಿರ್ತದೆ, ಅದನ್ನು ನಿಮಗೆ ಆ ಸತ್ಯ ಸಂಗತಿ ನಿಮಗೆ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿಯೇ ನಿಮಗೆ ಗದ್ಯ ಭಾಗವನ್ನು ಇಟ್ಟಿದ್ದಾರೆ ಮಕ್ಕಳ ಲೇಖಕರು. ನೋಡಿ, ನಾವು ಕಷ್ಟಪಟ್ಟರೆ ಫಲ ಉಂಟು ಅಂತಕ್ಕಂಥದ್ದು, ಮತ್ತು ಎಷ್ಟೇ ಶ್ರೀಮಂತ ಬಡವ ಅಂತಕ್ಕಂತಹ ಭೇದ ಭಾವವನ್ನು ಮಾಡದಲೇ ನಾವು ಪ್ರತಿಯೊಬ್ಬರೂ ಕೂಡ ನಾವು ಕಷ್ಟಪಟ್ಟು ದುಡಿದಾಗ ಒಂದಲ್ಲ ಒಂದು ದಿನ ನಮಗೂ ಕೂಡ ಎಲ್ಲರಂತೆ ನಾವು ಬದುಕುವ ಒಂದು ಆಶಯ ಹಿನ್ನೆಲೆಯಲ್ಲಿಯೇ ಒಂದು ಸೋಮಾರಿಯಾಗಿರುವುದಕ್ಕಿಂತ ಕಷ್ಟಪಟ್ಟು ನಾವು ಜೀವನವನ್ನು ನಡೆಸಿದಾಗ ನಮಗೂ ಕೂಡ ಎಲ್ಲರಂತೆ ಬದುಕುವ ಒಂದು ಇಚ್ಛಾಶಕ್ತಿ ಬರಬೇಕು. ಆ ಹಿನ್ನೆಲೆಯಲ್ಲಿ ಬದುಕನ್ನು ಸಾಕಬೇಕು ಅಂತಕ್ಕಂಥ ಅಂಶಗಳು ಈ ಗದ್ಯ ಭಾಗದಲ್ಲಿ ಅಡಗಿದೆ. ತುಂಬ ಅದ್ಭುತವಾಗಿರ್ತಕ್ಕಂತಹ ಒಂದು ಕಥೆ ಹೂವಾದ ಹುಡುಗಿ ಅಂತಕ್ಕಂಥದ್ದು A.K. ರಾಮಾನುಜನ್ ಅವರು. ಈ ಕಥೆಯನ್ನು ನೀವು ಇನ್ನೊಮ್ಮೆ ಚೆನ್ನಾಗಿ ಓದ್ಕೋಬೇಕು.
ಓದ್ಕೊಂಡು ಭಾಷಾಂತಕ್ಕಂಥ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕೊಡಬೇಕು ಮಕ್ಕಳೇ. ಮತ್ತು ಮುಂದಿನ ತರಗತಿಗೆ ಬರುವಾಗ ನಾನು ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳನ್ನು ನೀವು ಉತ್ತರವನ್ನು ಸರಿಯಾಗಿ ಬರ್ಕೊಂಡು ಬರಬೇಕು. ನೋಡಿ, ಆ ಪ್ರಶ್ನೆಗಳು ಯಾರು ಅಂದರೆ, ಮೊದಲನೇ ಪ್ರಶ್ನೆ, ದೊರೆಯ ಹಿರಿಯ ಮಗಳು ಅತ್ತಿಗೆಗೆ ಮಾಡಿದ ದ್ರೋಹವೇನು ಎನ್ನುವ ಪ್ರಶ್ನೆಗೆ ಉತ್ತರವನ್ನು ಬರ್ಕೊಂಡು ಬನ್ನಿ. ಹಾಗೆ ಎರಡನೇ ಪ್ರಶ್ನೆ, ದೊರೆಯ ಮಗ ತನ್ನ ಹೆಂಡತಿಯನ್ನ ಹೇಗೆ ಪುನಃ ಪಡೆದನು ಎನ್ನುವ ಪ್ರಶ್ನೆಗೆ ಉತ್ತರವನ್ನು ಬರ್ಕೊಂಡು ಬರಬೇಕು ಮಕ್ಕಳೇ. ಇಲ್ಲಿಗೆ ಈ ದಿನದ ತರಗತಿಯನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಗದ್ಯ ಪದ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಕೆಲವು ದಿನಗಳ ನಂತರ ಸಂಗಾತಿ ನೀನು ದೂರಾದ ಮೇಲೆ ಬದುಕೆಲ್ಲ ಬರಿದಾಗಿದೆ ನನ್ನಿಂದ. ಇದೇನ್ ಮಾಡ್ತಿದ್ಯಾ ಬೆಳ್ಳಿ? ಹಾಗೆ ಮಾಡಬೇಡ ಬೆಳ್ಳಿ. ಬೆಳ್ಳಿ ಅಮ್ಮ, ಬೆಳ್ಳಿ ಅಮ್ಮ, ಬೆಳ್ಳಿ ಹಾಗೆ ಮಾಡಬೇಡ ಬೆಳ್ಳಿ. ನಿನಗೆ ಹೂ ಬೇಕಾದ್ರೆ ಕೇಳು ಬೆಳ್ಳಿ. ಅಮ್ಮ ಬೆಳ್ಳಿ ಅಮ್ಮ.
ನನ್ ಮೈ ಮೇಲೆ ಸುರಿದ್ ಬಿಟ್ಟು ಹೋಗು ಬೆಳ್ಳಿ. ಬೆಳ್ಳಿ ಹೋಗ್ಬೇಡ. ನನ್ ಕರ್ಮ. ಬೇಗ ಬೆಳ್ಳಿ. ಬೆಳ್ಳಿ 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 ಹೋಗ್ಬೇಡ. ಹೋಗ್ಬೇಡ ಬೆಳ್ಳಿ. ಬೆಳ್ಳಿ ನಿಂತ್ಕೋ. ಬೆಳ್ಳಿ ಹೋಗ್ಬೇಡ. ನಿನ್ನ ಕೇಳಿದ್ರೆ ಏನ್ ಹೇಳ್ತೀಯ? ಹೋಗ್ಬೇಡ ಬೆಳ್ಳಿ. ಶಿವನೇ, ಎಂತ ಮಳೆ ಇದೆಂತ ಮಳೆ. ಇಷ್ಟು ವರ್ಷದಲ್ಲಿ ಇಂಥ ಮಳೆಯನ್ನ ನೋಡೇ ಇಲ್ಲ. ಅಳುತ್ತಾ ಏನೇನಾಗಿತ್ತೋ ಏನು, ಮೊದ್ಲು ಹೋಗಿ ನೋಡ್ತೀನಿ. ಕಾಪಾಡಿ ಕಾಪಾಡಿ. ಅರೆ ಇದೇನಿದು? ಮನುಷ್ಯನೋ ಇಲ್ಲ ಮರವು? ಮತ್ತೆ ಮನುಷ್ಯನ ಮಾತಾಡ್ತೀವಲ್ಲ, ಆದ್ರೆ ರೆಂಬೆ ಕೊಂಬೆ ಹೂಗಳಿದ್ದಾವಲ್ಲ. ಎಂತ ವಿಚಿತ್ರ, ಇದೆಂತ ವಿಚಿತ್ರ. ಯಾವ ಪಾಪಿ ಹೀಗ್ ಮಾಡಿದಾನೋ? ನಮಸ್ಕಾರ. ಇಂದು ನಾವು ಕನ್ನಡದ ಸಂಧಿಗಳ ಬಗ್ಗೆ ತಿಳಿಯೋಣ. ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಅರ್ಥಕ್ಕೆ ಹಾನಿಯಾಗದೆ ಕೂಡುವುದಕ್ಕೆ ಸಂಧಿ ಎಂದು ಹೆಸರು. ಉದಾಹರಣೆಗೆ, ಮಗು ಪ್ಲಸ್ ಇಗೆ ಮಗುವಿಗೆ, ನಾವು ಪ್ಲಸ್ ಎಲ್ಲ ನಾವೆಲ್ಲ. ಎರಡು ಪದಗಳು ಸೇರಿದಾಗ ಕಾಲ ವಿಳಂಬ ಯಥಾಪ್ರಕಾರದಲ್ಲಿದ್ದರೆ ಅದು ಪ್ರಕೃತಿ ಭಾವ ಎಂದೆನಿಸುತ್ತದೆ. ಉದಾಹರಣೆಗೆ, ಆ ಪ್ಲಸ್ ಹುಡುಗ ಆ ಹುಡುಗ, ಮರದ ಪ್ಲಸ್ ಮೇಲೆ ಮರದ ಮೇಲೆ. ಸಂಧಿ ಪ್ರಕಾರಗಳು. ಕನ್ನಡದಲ್ಲಿ ಸಂಧಿಯನ್ನು ಎರಡು ಪ್ರಕಾರಗಳಲ್ಲಿ ವಿಂಗಡಿಸಲಾಗಿದೆ. ಸಂಧಿ ಕಾರ್ಯದಲ್ಲಿನ ಪದಗಳ ಮೂಲವನ್ನು ಗುರುತಿಸಿ ಅವನ್ನು ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು ಎಂದು ವಿಂಗಡಿಸಲಾಗಿದೆ. ಕನ್ನಡ ಸಂಧಿಗಳು. ಸಂಧಿ ಕಾರ್ಯವು ಎರಡು ಕನ್ನಡ ಶಬ್ದಗಳ ನಡುವೆ ಏರ್ಪಟ್ಟರೆ ಅದನ್ನು ಕನ್ನಡ ಸಂಧಿ ಎಂದು ಪರಿಗಣಿಸಲಾಗುತ್ತದೆ. ಕನ್ನಡ ಪ್ಲಸ್ ಕನ್ನಡ, ಕನ್ನಡ ಸಂಧಿಗಳು. ಸಂಸ್ಕೃತ ಸಂಧಿಗಳು. ಸಂಧಿ ಕಾರ್ಯದ ಎರಡು ಪದದಲ್ಲಿ ಒಂದು ಮೂಲ ಸಂಸ್ಕೃತ ಪದವಾಗಿದ್ದರೆ ಅದನ್ನು ಸಂಸ್ಕೃತ ಸಂಧಿ ಎಂದು ಪರಿಗಣಿಸಲಾಗುತ್ತದೆ. ಸಂಧಿ ಕಾರ್ಯದಲ್ಲಿ ಪಾಲ್ಗೊಳ್ಳುವ ಅಕ್ಷರಗಳ ಆಧಾರದ ಮೇಲೆ ಸಂಧಿಗಳನ್ನು ಸ್ವರ ಮತ್ತು ವ್ಯಂಜನ ಸಂಧಿಗಳಾಗಿ ವಿಂಗಡಿಸಲಾಗಿದೆ. ಸ್ವರ ಸಂಧಿ. ಸಂಧಿಯಾಗುವಾಗ ಸ್ವರದ ಮುಂದೆ ಸ್ವರ ಬಂದರೆ ಸ್ವರ ಸಂಧಿ ಎನಿಸುವುದು. ವ್ಯಂಜನ ಸಂಧಿ. ಸಂಧಿಯಾಗುವಾಗ ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ಸ್ವರ ಬಂದರೆ ವ್ಯಂಜನ ಸಂಧಿ ಎನಿಸುವುದು. ಸಂಧಿಗಳನ್ನು ಈ ರೀತಿಯಲ್ಲಿ ನಾವು ವಿಂಗಡಿಸಬಹುದು. ಕನ್ನಡ ಸಂಧಿಗಳು, ಸಂಸ್ಕೃತ ಸಂಧಿಗಳು. ಕನ್ನಡ ಸಂಧಿಗಳಲ್ಲಿ ಮತ್ತೆ ಸ್ವರ ಸಂಧಿ, ವ್ಯಂಜನ ಸಂಧಿ. ಸಂಸ್ಕೃತ ಸಂಧಿಗಳಲ್ಲಿ ಮತ್ತೆ ಸ್ವರ ಸಂಧಿ, ವ್ಯಂಜನ ಸಂಧಿ. ಕನ್ನಡ ಸಂಧಿಗಳು. ಕನ್ನಡ ಸಂಧಿಗಳಲ್ಲಿ ಮೂರು ವಿಧ: ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಲೋಪಸಂಧಿ ಮತ್ತು ಆಗಮ ಸಂಧಿಗಳು ಸ್ವರ ಸಂಧಿಗಳಾಗಿರುತ್ತವೆ. ಆದೇಶ ಸಂಧಿ ವ್ಯಂಜನ ಸಂಧಿಯಾಗಿರುತ್ತೆ. ಈಗ ಸ್ವರ ಸಂಧಿಗಳನ್ನು ನೋಡೋಣ. ಮೊದಲನೇದು ಲೋಪಸಂಧಿ. ಸಂಧಿಯಾಗುವಾಗ ಸ್ವರದ ಮುಂದೆ ಸ್ವರವು ಬಂದಾಗ ಅರ್ಥವು ಕೆಡದಿದ್ದ ಪಕ್ಷದಲ್ಲಿ ಮೊದಲ ಪದದ ಕೊನೆಯ ಸ್ವರವು ಲೋಪವಾಗುತ್ತದೆ. ನಾವು ಪ್ಲಸ್ ಎಲ್ಲ ನಾವೆಲ್ಲ. ಇಲ್ಲಿ ಉಕಾರ ಮತ್ತು ಎಕಾರಗಳ ನಡುವೆ ಸಂಧಿ ಕಾರ್ಯ ಏರ್ಪಟ್ಟಿದೆ ಮತ್ತು ಉಕಾರ ಲೋಪಗೊಂಡಿದೆ. ಹಾಗೆ ಬೇರೆ ಪ್ಲಸ್ ಒಂದು ಬೇರೊಂದು. ಎ ಮತ್ತು ಒಕಾರಗಳ ನಡುವೆ ಸಂಧಿ ಕಾರ್ಯ ಏರ್ಪಟ್ಟಿದೆ ಮತ್ತು ಎಕಾರ ಲೋಪವಾಗಿದೆ. ಹಾಗೆಯೇ ಮಾತು ಪ್ಲಸ್ ಇಲ್ಲ ಮಾತಿಲ್ಲ, ಇಲ್ಲಿ ಉಕಾರ ಲೋಪವಾಗಿದೆ. ಮಾಡು ಪ್ಲಸ್ ಇಸು ಮಾಡಿಸು, ಇಲ್ಲಿ ಉಕಾರ ಲೋಪವಾಗಿದೆ. ಮುಂದಿನ ಸಂಧಿ ಆಗಮ ಸಂಧಿ. ಸಂಧಿ ಕಾರ್ಯ ಮಾಡಿದಾಗ ಒಂದು ಅಕ್ಷರವು ಹೊಸದಾಗಿ ಬಂದು ಸೇರುವುದನ್ನು ಆಗಮ ಸಂಧಿ ಎನ್ನುತ್ತಾರೆ. ಇದರಲ್ಲಿ ಎರಡು ವಿಧ: ಯಕಾರಾಗಮ ಸಂಧಿ ಮತ್ತು ವಕಾರಾಗಮ ಸಂಧಿ. ನಾವೀಗ ಯಕಾರಾಗಮ ಸಂಧಿಯನ್ನು ನೋಡೋಣ. ಆ, ಇ, ಎ, ಐ, ಓ ಸ್ವರಗಳ ಮುಂದೆ ಸ್ವರವು ಬಂದರೆ ಸಂಧಿ ಪದದಲ್ಲಿ ಯ ವ್ಯಂಜನವು ಹೊಸದಾಗಿ ಆಗಮವಾಗುತ್ತದೆ. ಇದಕ್ಕೆ ಯಕಾರಾಗಮ ಸಂಧಿ ಎಂದು ಹೆಸರು. ಉದಾಹರಣೆಗೆ, ಕೆರೆ ಪ್ಲಸ್ ಅಲ್ಲಿ ಕೆರೆಯಲ್ಲಿ. ಇಲ್ಲಿ ಎ ಮತ್ತು ಆ ಅಕ್ಷರಗಳ ನಡುವೆ ಸಂಧಿ ಕಾರ್ಯ ಏರ್ಪಟ್ಟಿದೆ ಮತ್ತು ಯಕಾರ ಆಗಮವಾಗಿದೆ. ಹಾಗೆಯೇ ಗಾಳಿ ಪ್ಲಸ್ ಅನ್ನು. ಈ ಮತ್ತು ಅಕಾರಗಳ ನಡುವೆ ಸಂಧಿ ಕಾರ್ಯ ಏರ್ಪಟ್ಟಿದೆ ಮತ್ತು ಯಕಾರ ಆಗಮವಾಗಿದೆ, ಗಾಳಿಯನ್ನು. ಹಾಗೆಯೇ ಮಳೆ ಪ್ಲಸ್ ಇಂದ ಮಳೆಯಿಂದ. ಮೇ ಪ್ಲಸ್ ಇಸು ಮೇಯಿಸು. ಎರಡನೇದು ವಕಾರಾಗಮ ಸಂಧಿ. ಉ, ರು, ಎ,
ಅವು ಸ್ವರಗಳ ಮುಂದೆ ಸ್ವರವು ಬಂದರೆ ಸಂಧಿ ಪದದಲ್ಲಿ ವ್ಯ ವ್ಯಂಜನವು ಹೊಸದಾಗಿ ಆಗಮವಾಗುತ್ತೆ. ಇದಕ್ಕೆ ವಕಾರಾಗಮ ಸಂಧಿ ಎಂದು ಹೆಸರು. ಉದಾಹರಣೆಗೆ ಮಗು ಪ್ಲಸ್ ಇಗೆ ಮಗುವಿಗೆ. ಇಲ್ಲಿ ಉ ಮತ್ತು ಇಕಾರಗಳ ನಡುವೆ ಸಂಧಿ ಕಾರ್ಯ ಏರ್ಪಟ್ಟಿದೆ ಮತ್ತು ವಕಾರ ಆಗಮವಾಗಿದೆ ಮಗುವಿಗೆ. ಗುರು ಪ್ಲಸ್ ಅನ್ನು ಗುರುವನ್ನು. ಇಲ್ಲಿ ಉ ಮತ್ತು ಅಕಾರಗಳ ನಡುವೆ ಸಂಧಿ ಕಾರ್ಯ ಏರ್ಪಟ್ಟಿದೆ ಮತ್ತು ಗುರುವನ್ನು ವಕಾರ ಆಗಮವಾಗಿದೆ. ಹಾಗೆಯೇ ಹೂ ಪ್ಲಸ್ ಇದು ಹೂವಿದು. ಮಾತೃ ಪ್ಲಸ್ ಅನ್ನು ಮಾತೃವನ್ನು. ಆದೇಶ ಸಂಧಿ. ಆದೇಶ ಸಂಧಿ ಒಂದು ವ್ಯಂಜನ ಸಂಧಿಯಾಗಿರುತ್ತೆ. ಸಂಧಿ ಆಗುವಾಗ ಒಂದು ವ್ಯಂಜನದ ಸ್ಥಾನದಲ್ಲಿ ಮತ್ತೊಂದು ವ್ಯಂಜನ ಬರುವುದಕ್ಕೆ ಆದೇಶ ಸಂಧಿ ಎಂದು ಕರೆಯುತ್ತಾರೆ. ಆದೇಶ ಸಂಧಿಯಲ್ಲಿ ಎರಡನೇ ಪದದಲ್ಲಿರುವ ಕ, ತ, ಪ ಎಂಬ ವ್ಯಂಜನಗಳಿಗೆ ಪ್ರತಿಯಾಗಿ ಕ್ರಮವಾಗಿ ಗ, ದ, ಬ ಎಂಬ ವ್ಯಂಜನಗಳು ಆದೇಶವಾಗುವು. ಉದಾಹರಣೆಗೆ ಮಳೆ ಪ್ಲಸ್ ಕಾಲ ಮಳೆಗಾಲ. ಇಲ್ಲಿ ಎ ಮತ್ತು ಕ ಕಾರಗಳ ನಡುವೆ ಸಂಧಿ ಕಾರ್ಯ ಏರ್ಪಟ್ಟು ಗ ಕಾರವು ಆದೇಶವಾಗಿ ಬಂದಿದೆ. ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ. ಇಲ್ಲಿ ಆ ಮತ್ತು ತ ಕಾರಗಳ ನಡುವೆ ಸಂಧಿ ಕಾರ್ಯ ಏರ್ಪಟ್ಟು ದ ಕಾರವು ಆದೇಶವಾಗಿ ಬಂದಿದೆ. ಕಣ್ಪನಿ ಕಂಬನಿ. ಇಲ್ಲಿ ಬಾ ಕಾರವು ಆದೇಶವಾಗಿ ಬಂದಿದೆ. ಹೊಸಗನ್ನಡ ಹೊಸ ಪ್ಲಸ್ ಕನ್ನಡ. ಇಲ್ಲಿ ಗ ಕಾರವು ಆದೇಶವಾಗಿ ಬಂದಿದೆ. ಮುಂದೆ ಸಂಸ್ಕೃತ ಸಂಧಿಗಳು. ಸಂಸ್ಕೃತ ಸಂಧಿಗಳಲ್ಲಿ ಒಟ್ಟು 7 ಬಗೆ. ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿಸಂಧಿ, ಎಣ್ಸಂಧಿ. ಈ 4 ಸಂಧಿಗಳನ್ನು ಸ್ವರ ಸಂಧಿಗಳಾಗಿ ವಿಂಗಡಿಸ್ತೀವಿ. ಜತ್ವ ಸಂಧಿ, ಶುತ್ವ ಸಂಧಿ, ಅನುನಾಸಿಕ ಸಂಧಿ ಇವುಗಳನ್ನು ವ್ಯಂಜನ ಸಂಧಿಗಳಾಗಿ ವಿಂಗಡಿಸ್ತೀವಿ. ಸಂಸ್ಕೃತ ಸಂಧಿಗಳು. ಸವರ್ಣ ದೀರ್ಘ ಸಂಧಿ. ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಒಂದೇ ದೀರ್ಘ ಸ್ವರವು ಆದೇಶವಾಗಿ ಬರುವುದು. ಇದಕ್ಕೆ ಸವರ್ಣ ದೀರ್ಘ ಸಂಧಿ ಎಂದು ಹೆಸರು. ಉದಾಹರಣೆಗೆ ದೇವ ಪ್ಲಸ್ ಅಸುರ ದೇವಾಸುರ. ಇಲ್ಲಿ ಆ ಮತ್ತು ಆ ಕಾರಗಳ ನಡುವೆ ಸಂಧಿ ಕಾರ್ಯ ಏರ್ಪಟ್ಟು ದೇವಾಸುರ ಪದವಾಗಿ ಬದಲಾಗಿದೆ. ಸುರ ಪ್ಲಸ್ ಅಸುರ ಸುರಾಸುರ. ಇಲ್ಲಿಯೂ ಆ ಮತ್ತು ಆ ಕಾರಗಳ ನಡುವೆ ಸಂಧಿ ಕಾರ್ಯ ಏರ್ಪಟ್ಟಿರುತ್ತೆ. ಹಾಗೆ ಮಹಾ ಪ್ಲಸ್ ಆತ್ಮ ಮಹಾತ್ಮ. ಗಿರಿ ಪ್ಲಸ್ ಈಶ ಗಿರೀಶ. ಇಲ್ಲಿ ಈ ಮತ್ತು ಈ ಕಾರಗಳ ನಡುವೆ ಸಂಧಿ ಕಾರ್ಯ ಏರ್ಪಟ್ಟಿದೆ. ಗುಣಸಂಧಿ. ಆ ಕಾರಗಳಿಗೆ ಈ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಎ ಕಾರವು, ಉ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಓ ಕಾರವು, ರು ಕಾರವು ಪರವಾದರೆ ಅವೆರಡರ ಸ್ಥಾನದಲ್ಲಿ ಅರ್ ಕಾರವು ಆದೇಶಗಳಾಗಿ ಬರುತ್ತವೆ. ಇದಕ್ಕೆ ಗುಣಸಂಧಿ ಎಂದು ಹೆಸರು. ಉದಾಹರಣೆಗೆ ಸುರ ಪ್ಲಸ್ ಇಂದ್ರ ಸುರೇಂದ್ರ. ಇಲ್ಲಿ ಆ ಕಾರಕ್ಕೆ ಈ ಕಾರ ಪರವಾಗಿ ಎ ಕಾರವು ಆದೇಶವಾಗಿ ಬಂದಿದೆ. ಹಾಗೆ ಮಹಾ ಪ್ಲಸ್ ಈಶ್ವರ ಮಹೇಶ್ವರ. ಇಲ್ಲಿ ಆ ಕಾರಕ್ಕೆ ಈ ಕಾರವು ಪರವಾಗಿ ಎ ಕಾರವು ಆದೇಶವಾಗಿ ಬಂದಿದೆ. ದೇವ ಪ್ಲಸ್ ಋಷಿ ದೇವರ್ಷಿ. ಇಲ್ಲಿ ಆ ಕಾರಕ್ಕೆ ರು ಕಾರವು ಪರವಾಗಿ ಅರ್ ಕಾರವು ಆದೇಶವಾಗಿ ಬಂದಿದೆ. ಹಾಗೆ ಚಂದ್ರ ಪ್ಲಸ್ ಉದಯ ಚಂದ್ರೋದಯ. ಇಲ್ಲಿ ಆ ಕಾರಕ್ಕೆ ಉ ಕಾರವು ಪರವಾಗಿ ಓ ಕಾರವು ಆದೇಶವಾಗಿದೆ. ವೃದ್ಧಿ ಸಂಧಿ. ಆ ಕಾರಗಳಿಗೆ ಎ ಐ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐ ಕಾರವು, ಓ ಔಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಔಕಾರವು ಆದೇಶಗಳಾಗಿ ಬರುತ್ತವೆ. ಇದಕ್ಕೆ ವೃದ್ಧಿ ಸಂಧಿ ಎನ್ನುವರು. ಉದಾಹರಣೆಗೆ ಲೋಕ ಪ್ಲಸ್ ಏಕವೀರ ಲೋಕೈಕವೀರ. ಇಲ್ಲಿ ಆ ಕಾರಕ್ಕೆ ಎ ಕಾರವು ಪರವಾಗಿ ಐ ಕಾರವು ಆದೇಶವಾಗಿ ಬಂದಿದೆ. ಜನ ಪ್ಲಸ್ ಐಕ್ಯ ಜನೈಕ್ಯ. ಇಲ್ಲಿ ಆ ಕಾರಕ್ಕೆ ಐ ಕಾರವು ಪರವಾಗಿ ಐ ಕಾರವು ಆದೇಶವಾಗಿ ಬಂದಿದೆ. ವೃದ್ಧಿ ಸಂಧಿ. ಆ ಕಾರಗಳಿಗೆ ಎ ಐ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐ ಕಾರವು, ಓ ಔಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಔಕಾರವು ಆದೇಶಗಳಾಗಿ ಬರುತ್ತವೆ. ಇದಕ್ಕೆ ವೃದ್ಧಿ ಸಂಧಿ ಎನ್ನುವರು. ಉದಾಹರಣೆ ಲೋಕ ಪ್ಲಸ್ ಏಕೈಕ ವೀರ ಲೋಕೈಕ ವೀರ. ಇಲ್ಲಿ ಆ ಕಾರಕ್ಕೆ ಎ ಕಾರವು ಪರವಾಗಿ ಐ ಕಾರವು ಆದೇಶವಾಗಿ ಬಂದಿದೆ. ಜನ ಪ್ಲಸ್ ಐಕ್ಯ ಜನೈಕ್ಯ. ಇಲ್ಲಿ ಆ ಕಾರಕ್ಕೆ ಐ ಕಾರವು ಪರವಾಗಿ ಐ ಕಾರವು ಆದೇಶವಾಗಿ ಬಂದಿದೆ. ವಿದ್ಯಾ ಪ್ಲಸ್ ಐಶ್ವರ್ಯ ವಿದ್ಯೈಶ್ವರ್ಯ. ಘನ ಪ್ಲಸ್ ಔದಾರ್ಯ ಘನೌದಾರ್ಯ. ಎಣ್ ಸಂಧಿ. ಸಂಧಿ ಮಾಡುವಾಗ ಈ ಉ ರು ಕಾರಗಳಿಗೆ ಸವರ್ಣವಲ್ಲದ ಸ್ವರ ಪರವಾದರೆ ಈ ಕಾರಗಳಿಗೆ ಯ ಕಾರವು, ಉ ಕಾರಗಳಿಗೆ ವ ಕಾರವು
ರೂಕಾರಕ್ಕೆ ಅರ್ಕಾರವು ಆದೇಶವಾಗಿ ಬರುತ್ತವೆ. ಇದಕ್ಕೆ ಎಂಡ್ ಸಂಧಿ ಎಂದು ಹೆಸರು. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಎಂಡ್ ಸಂಧಿ. ಸಂಧಿ ಮಾಡುವಾಗ ಈ ಉ ಋಕಾರಗಳಿಗೆ ಸವರ್ಣವಲ್ಲದ ಸ್ವರ ಪರವಾದರೆ ಈ ಕಾರಗಳಿಗೆ ಯ ಕಾರವು, ಉ ಕಾರಗಳಿಗೆ ವ ಕಾರವು, ಋಕಾರಕ್ಕೆ ಅರ್ಕಾರವು ಆದೇಶವಾಗಿ ಬರುತ್ತವೆ. ಇದಕ್ಕೆ ಎಂಡ್ ಸಂಧಿ ಎಂದು ಹೆಸರು. ಉದಾಹರಣೆಗೆ ಅತಿ ಪ್ಲಸ್ ಅವಸರ, ಅತ್ಯವಸರ. ಇಲ್ಲಿ ಈ ಕಾರಕ್ಕೆ ಆಕಾರವು ಪರವಾಗಿ, ಅತ್ಯವಸರ ಯಾಕಾರವು ಆದೇಶವಾಗಿ ಬಂದಿದೆ. ಜಾತಿ ಪ್ಲಸ್ ಅತೀತ, ಜಾತ್ಯತೀತ. ಇಲ್ಲಿ ಈ ಕಾರಕ್ಕೆ ಆಕಾರವು ಪರವಾಗಿ, ಯಾಕಾರವು ಆದೇಶವಾಗಿ ಬಂದಿದೆ. ಹಾಗೆಯೇ ಗತಿ ಪ್ಲಸ್ ಅಂತರ, ಗತ್ಯಂತರ. ಗುರು ಪ್ಲಸ್ ಆಜ್ಞೆ, ಗುರುವಾಜ್ಞೆ. ಇಲ್ಲಿ ಊಕಾರಕ್ಕೆ ಆಕಾರವು ಪರವಾಗಿ, ಅರ್ಕಾರವು ಆದೇಶವಾಗಿ ಬಂದಿದೆ. ಮುಂದಿನದು ಸಂಸ್ಕೃತ ವ್ಯಂಜನ ಸಂಧಿಗಳು. ಜತ್ವ ಸಂಧಿ. ಮೊದಲ ಪದದ ಕೊನೆಯಲ್ಲಿರುವ ಕ, ಚ, ಟ, ತ, ಪ ವ್ಯಂಜನಗಳಿಗೆ ಯಾವ ವರ್ಣ ಪರವಾದರೂ ಪ್ರಾಹಶ್ಯ ಅದೇ ವರ್ಗದ ಮೂರನೆಯ ವ್ಯಂಜನಾಕ್ಷರಗಳು ಗ, ಜ, ಡ, ದ, ಬ ಆದೇಶಗಳಾಗಿ ಬರುತ್ತವೆ. ಇದಕ್ಕೆ ಜತ್ವ ಸಂಧಿ ಎನ್ನುವರು. ಉದಾಹರಣೆ ವಾಕ್ ಪ್ಲಸ್ ಈಶಾ, ವಾಗೀಶ. ಇಲ್ಲಿ ಕ ಕಾರಕ್ಕೆ ಈ ಕಾರವು ಪರವಾಗಿ, ಗ ಕಾರವು ಆದೇಶವಾಗಿ ಬಂದಿದೆ. ಷಟ್ ಪ್ಲಸ್ ಆನನ, ಷಡಾನನ. ಇಲ್ಲಿ ಟ ಕಾರಕ್ಕೆ ಆ ಕಾರವು ಪರವಾಗಿ, ಡ ಕಾರವು ಆದೇಶವಾಗಿ ಬಂದಿದೆ. ಹಾಗೆಯೇ ಸತ್ ಪ್ಲಸ್ ಉದ್ದೇಶ, ಸದುದ್ದೇಶ. ಬೃಹತ್ ಪ್ಲಸ್ ಆಕಾರ, ಬೃಹದಾಕಾರ. ಶ್ಚುತ್ವ ಸಂಧಿ. ಸಾಕಾರ ತ ವರ್ಗಾಕ್ಷರಗಳಿಗೆ ಶಾಕಾರ ಚ ವರ್ಗಾಕ್ಷರಗಳು ಪರವಾದಾಗ ಸಾಕಾರಕ್ಕೆ ಶಕಾರವು, ತ ವರ್ಗಕ್ಕೆ ಚ ವರ್ಗವು ಆದೇಶವಾಗಿ ಬರುತ್ತವೆ. ಇದಕ್ಕೆ ಶ್ಚುತ್ವ ಸಂಧಿ ಎಂದು ಹೆಸರು. ಉದಾಹರಣೆಗೆ ಪಯಸ್ ಪ್ಲಸ್ ಶಯನ, ಪಯಶಯನ. ಇಲ್ಲಿ ಸಾಕಾರಕ್ಕೆ ಶಾಕಾರವು ಪರವಾಗಿ, ಯಾಕಾರವು ಪಯಶಯನವಾಗಿ ಮಾರ್ಪಾಡಾಗಿದೆ. ಮನಸ್ ಪ್ಲಸ್ ಚಾಪಲ್ಯ, ಮನಶ್ಚಾಪಲ್ಯ. ಇಲ್ಲಿ ಸಾಕಾರಕ್ಕೆ ಚಾಕಾರವು ಪರವಾಗಿ, ಶಾ ಛ ಮನಶ್ಚಾಪಲ್ಯವಾಗಿ ಮಾರ್ಪಾಡಾಗಿದೆ. ಜಗತ್ ಪ್ಲಸ್ ಜ್ಯೋತಿ, ಜಗಜ್ಯೋತಿ. ಇಲ್ಲಿ ತಾಕಾರಕ್ಕೆ ಜಾಕಾರವು ಪರವಾಗಿ, ಜ್ಯೋತಿ ಈ ಪದವು ಮಾರ್ಪಾಡಾಗಿದೆ. ಶರತ್ ಪ್ಲಸ್ ಚಂದ್ರ, ಶರಶ್ಚಂದ್ರ. ಇಲ್ಲಿ ತಾಕಾರಕ್ಕೆ ಚಕಾರವು ಪರವಾಗಿದೆ. ಅನುನಾಸಿಕ ಸಂಧಿ. ವರ್ಗದ ಪ್ರಥಮ ವರ್ಣಗಳಿಗೆ ಅನುನಾಸಿಕಾಕ್ಷರಗಳು ಪರವಾದರೆ ಅವುಗಳಿಗೆ ಅಂದರೆ ಕಚ, ಟ, ತ, ಪ ವ್ಯಂಜನಗಳಿಗೆ ಕ್ರಮವಾಗಿ ಜ್ಞ, ನ, 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 ಮ ವ್ಯಂಜನಗಳು ಆದೇಶವಾಗಿ ಬರುತ್ತವೆ. ಇದಕ್ಕೆ ಅನುನಾಸಿಕ ಸಂಧಿ ಎಂದು ಹೆಸರು. ಉದಾಹರಣೆಗೆ ದಿಕ್ ಪ್ಲಸ್ ನಾಗ, ದಿಗ್ನಾಗ. ಇಲ್ಲಿ ಕ ಅಕ್ಷರಕ್ಕೆ ನ ಅಕ್ಷರವು ಪರವಾಗಿ, ನ